ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ನಿನ್ನೆಯಿಂದ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಅವಧಿ ಶುರುವಾಗಿದೆ. ಅನೇಕ ವರ್ಷಗಳಿಂದ ಕನಸು ಕಂಡಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರ ಕನಸು ಕೂಡ ನನಸಾಯಿತು, ಮುಖ್ಯಮಂತ್ರಿ ಪದವಿಗೆ ಏರುವ ಮುಖಾಂತರ. ಡಿ.ಕೆ. ಶಿವಕುಮಾರ್ ಅವರ ವೈಯಕ್ತಿಕ ಕನಸುಗಳೇನೋ ನನಸಾಗುವಂತಹ ಸಮಯ ಬಂತು, ನನಸು ಕೂಡ ಆಯಿತು. ಆದರೆ ರಾಜ್ಯದ ಜನರ ಕನಸುಗಳು ಕೂಡ ದೊಡ್ಡದಿದೆ. ರಾಜ್ಯದ ಜನರ ಕನಸುಗಳು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ದೊಡ್ಡ ಭರವಸೆಗಳನ್ನು ಇಟ್ಕೊಂಡಿದ್ದಾರೆ. ಈ ಭರವಸೆಯ ಭಾಗವಾಗಿ ನಿನ್ನೆ ಡಿ.ಕೆ. ಶಿವಕುಮಾರ್ ಸಂಜೆ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಆ ಸಚಿವ ಸಂಪುಟ ಸಭೆಯಲ್ಲಿ ಕೆಲವು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದೀಗ ಚುನಾವಣೆಯ ದಿಕ್ಕುಗಳು ಬದಲಾಗಿದೆ, ಚುನಾವಣೆಯ ವ್ಯಾಪ್ತಿಗಳು ಕೂಡ ಬದಲಾಗಿದೆ. ಈ ಹಿಂದೆ ರಾಜಕೀಯ ಪಕ್ಷಗಳು ವಯಸ್ಕ ಮತದಾರರನ್ನು ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ಟ್ರೆಂಡ್ ಯುವಕರನ್ನು ಟಾರ್ಗೆಟ್ ಮಾಡಿ ಚುನಾವಣೆಗಳನ್ನು ಎದುರಿಸುವ ಹಂತಕ್ಕೆ ಬಂದಿದೆ. ಅದರ ಭಾಗವಾಗಿ 2023 ಚುನಾವಣೆಯಲ್ಲಿ 5 ಗ್ಯಾರಂಟಿಗಳ ಬಂದಿದ್ದನ್ನು ನಾವು ನೋಡಿದ್ವಿ, ಮಹಿಳೆಯರು ಮತ್ತು ಯುವಕರನ್ನು ಕೇಂದ್ರೀಕರಿಸಿಕೊಂಡು. ಇದೀಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಮೊದಲ ನಿರ್ಣಯ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡೋದಾಗಿತ್ತು. ಅದಾದ ನಂತರ ಉದ್ಯೋಗ ವಿಚಾರದಲ್ಲೂ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಆ ಮುಖಾಂತರ ಡಿ.ಕೆ. ಶಿವಕುಮಾರ್ ತಮ್ಮ ಕನಸಿನ ಕೂಸನ್ನ ಜಾರಿಗೆ ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ, ಏನು ಅಭಿಪ್ರಾಯಗಳಿದೆ, ಸಾಧ್ಯತೆಗಳು ಮತ್ತು ಇದರ ಲೂಪ್ಹೋಲ್ಸ್ಗಳು ಏನಿದೆ, ಇದೇ ಇವತ್ತಿನ ವಿಶೇಷ. ಡಿ.ಕೆ.ಸಿ ಬಂಪರ್ ಯುವ ಹವಾ. ನಾನು ಅವಾಗಲೇ ಮಾತನಾಡ್ತಾ ಇದ್ದೆ, ಯುವಕರಿಗೆ ಡಿ.ಕೆ. ಶಿವಕುಮಾರ್ ಸರ್ಕಾರ ಬಂಪರ್ ಗಿಫ್ಟ್ ಕೊಡ್ತಾ ಇದೆ ಅಂತ. ಅದು ಉದ್ಯೋಗದ ವಿಚಾರದಲ್ಲಿ ಆಗಿರ್ಬೋದು, ಬಸ್ ಪಾಸ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ನಂತರ ಖಾಸಗಿ ಕಂಪನಿಗಳಿಗೆ ಯುವಕರನ್ನ ಎಂಪ್ಲಾಯಿ ಆಗಿ ಕಳಿಸುವುದಕ್ಕೆ ಒಂದು ಉದ್ಯೋಗ ವಿನಿಮಯ ಕೇಂದ್ರವನ್ನು ಸ್ಥಾಪನೆ ಮಾಡುವುದರಿಂದ ಹಿಡಿದು ಎಲ್ಲವೂ ಕೂಡ ಯುವಕರನ್ನ ಕೇಂದ್ರೀಕರಿಸಿಕೊಂಡಿರುವಂತಹ ಯೋಜನೆಗಳಿವು. ಉದ್ಯೋಗ ಶಿಕ್ಷಣಕ್ಕೆ ಇದೀಗ ಡಿ.ಕೆ. ಶಿವಕುಮಾರ್ ಆದ್ಯತೆ ಕೊಡ್ತಾ ಇದ್ದಾರೆ. ಅನೇಕ ಬಾರಿ ಅವರು ಹೇಳ್ತಿರ್ತಾರೆ, ನಾನು ಎಜುಕೇಷನಿಸ್ಟು, ಪೊಲಿಟಿಷಿಯನ್ನು, ಇದ್ರ ಬಗ್ಗೆ ಎಲ್ಲ ಮಾತನಾಡಿದ್ದನ್ನು ನೋಡಿದ್ದೀವಿ. ಶಿಕ್ಷಣದ ವಿಚಾರದಲ್ಲೇ ನನ್ನೊಂದಿಷ್ಟು ಕನಸುಗಳಿದೆ ಅಂತ ಅವರೆಲ್ಲ ಮಾತನಾಡ್ತಾ ಇದ್ರು. ಇದೀಗ ಅಧಿಕಾರಕ್ಕೆ ಬಂದಿದ್ದಾರೆ, ಅದನ್ನು ಜಾರಿಗೆ ತರೋ ಪ್ರಯತ್ನ. ಈ B2A ಖಾತೆ, ಈ ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ, ಭೂ ಗ್ಯಾರಂಟಿ ಅಂತೆಲ್ಲ ಹೇಳಿದ್ರಲ್ಲ, ಅದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತು. ಅದನ್ನು ಇದೀಗ ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಳ್ಳರಹಿತ ಬೆಂಗಳೂರು ರಸ್ತೆಗಳು ಇನ್ಮೇಲೆ ಸಪಾಟಾಗುತ್ತಂತೆ, ಪಳಪಳ ಹೊಳೆಯುತ್ತಾ ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಅಂತ ಹೇಳಿದರೆ, ಒಂದು ಮಳೆ ಬಂದರೆ ಬೆಂಗಳೂರಿನ ರಸ್ತೆಗಳು ಯಾವ ಪರಿಪ್ರಮಾಣದಲ್ಲಿ, ಇದು ನದಿಯೋ ರಸ್ತೆಯೋ ಅನ್ನುವಂತಹ ಪ್ರಶ್ನೆ ನಮಗೆಲ್ಲರೂ ಕೂಡ ಕಾಡ್ತಾ ಇದ್ದನ್ನು ನೋಡಿದ್ದೀವಿ. ಈ ಜಂಪಿಂಗ್ ಜಪಾಂಗ್ ಅಂತ ಹೇಳ್ತೇವಲ್ಲ, ಆ ಪರಿಪ್ರಮಾಣದಲ್ಲಿ ಬೆಂಗಳೂರಿನ ರಸ್ತೆಗಳಿತ್ತು. ಆ ರೀತಿಯಾಗಿ ಎಲ್ಲ ಕಡೆಗಳಿಗೂ ಕೂಡ ಗುಂಡಿ ಬಿದ್ದಿದ್ದನ್ನು ನೋಡಿದ್ವಿ. ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು, ಇಂತಿಷ್ಟು ದಿನಗಳಲ್ಲಿ ಈ ಎಲ್ಲ ಗುಂಡಿಗಳನ್ನು ಮುಚ್ಚಲೇಬೇಕು ಎನ್ನುವಂತಹ ಒಂದು ನಿರ್ಣಯವನ್ನ ಅಥವಾ ಒಂದು ಆದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ರು. ಇದೀಗ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಇದೀಗ ಅವರೇ ಅಧಿಕಾರಕ್ಕೆ ಬಂದಿದ್ದಾರೆ. ಬೆಂಗಳೂರನ್ನ ಗ್ಲೋಬಲ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ಅವ್ರದ್ದು ಒಂದು ಕನಸಿದೆ. ಹೀಗಾಗಿ ಬೆಂಗಳೂರಿಗೆ ಒಂದು 2,000 ಕೋಟಿ ರೂಪಾಯಿ, ಬೆಂಗಳೂರಿನ ರಸ್ತೆಗಳ ಸುಧಾರಣೆಗೆ 2,000 ಕೋಟಿ ರೂಪಾಯಿ ಹೇಳ್ತಾ ಇದ್ದಾರೆ. ಅಡ್ಡಾದಿಡ್ಡಿ ಇದ್ರೂ ಕೂಡ ಓಕೆನಾ ಅನ್ನುವಂತಹ ಪ್ರಶ್ನೆ. ಅಂದರೆ ಮನೆಗಳ ವಿಚಾರಕ್ಕೆ ಒಂದು ರಿಲ್ಯಾಕ್ಸೇಷನ್ ಕೊಡೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ಏನು ಕನಸುಗಳಿದೆ, ಇವೆಲ್ಲವೂ ಕೂಡ ವಾಸ್ತವಕ್ಕೆ ಹೇಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಹಾಗಾದರೆ ಖಾಲಿ ಹುದ್ದೆಗಳ ಭರ್ತಿ ಕ್ರಮ ಅಂತೆಲ್ಲ ಹೇಳಿದ್ದಾರೆ. ಏನೇನು ಘೋಷಣೆ ಮಾಡಿದ್ರು? ಶಕ್ತಿ ವಿಸ್ತರಣೆ, ಕೇವಲ ಮಹಿಳೆಯರಿಗೆ ಮಾತ್ರ ಶಕ್ತಿ ಇತ್ತು. ಇದೀಗ 1ನೇ ತರಗತಿಯಿಂದ PG ವರೆಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಅನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ 10 ಲಕ್ಷ ವಿದ್ಯಾರ್ಥಿಗಳ ಅನುಕೂಲ ಆಗುತ್ತೆ. 1,700 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗುವಂಥದ್ದು. ನೇಮಕಾತಿ ಶುರು ಮಾಡ್ತೀವಿ ಅಂತ 56,432 ಹುದ್ದೆಗಳ ನೇಮಕ ಪ್ರಕ್ರಿಯೆ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನೇನು ಅನೌನ್ಸ್ ಮಾಡಿತ್ತು, ಅದನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವಾಸ್ತವಕ್ಕೆ ಬರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದರೆ 56,000 ಉದ್ಯೋಗ, ಖಾಸಗಿ ಉದ್ಯೋಗ ಪಡೆಯೋದಕ್ಕೆ ಉದ್ಯೋಗ ವಿನಿಮಯ ಕೇಂದ್ರವನ್ನು ನಾವು ಫೆಸಿಲಿಟೇಷನ್ ಕೇಂದ್ರವನ್ನು ಒಂದು ಸ್ಥಾಪನೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಅನೇಕ ಕೇಂದ್ರಗಳ ಸರ್ಕಾರದಿಂದ ಈಗಾಗಲೇ ಇದೆ.
ಕೌಶಲ್ಯವನ್ನು ಕೊಡುವಂತಹ ದೃಷ್ಟಿಯಿಂದ GTDF ಇರುವುದನ್ನು ನೋಡಿದ್ದೀವಿ. ಬೇರೆ ಬೇರೆ ITI ಡಿಪ್ಲೊಮಾ ಕೋರ್ಸ್ಗಳೆಲ್ಲವೂ ಕೂಡ ಇದರ ಭಾಗವಾಗಿ ಮತ್ತೊಂದನ್ನು ತರ್ತಾ ಇದ್ದಾರೆ. 10,000 ಭಾರತ್ ಜೋಡೋ ಯುವಕ ಸಂಘವನ್ನ ಶುರು ಮಾಡ್ತಾ ಇರೋದು. ಅದು ಗ್ರಾಮ ಪಂಚಾಯಿತಿ ಲೆವೆಲ್ಲು ಮತ್ತು ನಗರ ಪ್ರದೇಶದಲ್ಲೂ ಕೂಡ ಎರಡೂ ಕಡೆಯೂ ಕೂಡ ಆ ಭಾರತ್ ಜೋಡೋ ಸಂಘಗಳಿಗೆ 10 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರಂತೆ. ಭೂಭಾಗ್ಯವನ್ನು ವಿಸ್ತರಣೆ ಮಾಡಿದ್ದಾರೆ. OC ಮತ್ತು CC ಭಾಗ್ಯ, ಭೂ ಗ್ಯಾರಂಟಿ ಯೋಜನೆ ವಿಸ್ತರಣೆಯಾಗಿದೆ. B ಖಾತೆ ಆಸ್ತಿಗಳಿಗೆ A ಖಾತೆ ಮಾಡೋದಕ್ಕೆ, ಅಂದರೆ ಯಾರ್ಯಾರ ಈ ಮಾಲೀಕತ್ವದ ಈ ಡಾಕ್ಯುಮೆಂಟ್ಸ್ಗಳು ಸರಿ ಇಲ್ವಲ್ಲ ಅದನ್ನು ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನೈಸ್ ರಸ್ತೆ, ಬೆಂಗಳೂರಿನ ಪ್ರಮುಖ ರಸ್ತೆಗಳ ಜೊತೆಗೆ ರಾಜ್ಯದಾದ್ಯಂತ ರಸ್ತೆಗಳ ಅಭಿವೃದ್ಧಿ ಮಾಡ್ತೀವಿ ಅಂತ, ಡಾಂಬರೀಕರಣಕ್ಕೆ 2,000 ಕೋಟಿ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ DK ಶಿವಕುಮಾರ್ ಅವರು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಎಲ್ಲದರ ಬಗ್ಗೆ ಹೇಳಿದರು. ಇದರಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಮಹಿಳೆಯರಿಗೆ ಶಕ್ತಿ ಯೋಜನೆ ಇತ್ತು. ಅಂದರೆ ವಿದ್ಯಾರ್ಥಿನಿಯರು ಪಾಸ್ ಇಲ್ಲದೆಯೂ ಕೂಡ ತಮ್ಮ ಐಡೆಂಟಿ ಕಾರ್ಡನ್ನು ತೋರಿಸಿಕೊಂಡು ಕರ್ನಾಟಕದ ಬಸ್ಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಅವಕಾಶ ಇತ್ತು. ಆದರೆ ಯುವಕರಿಗೆ ಅಂಥದ್ದೊಂದು ಅವಕಾಶ ಇರಲಿಲ್ಲ. ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಹಿಂದೆ SC ST ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಇತ್ತು. ಜನರಲ್ ಕ್ಯಾಟಗರಿಯವರಿಗೆ 1,200 1,100 ರೂಪಾಯಿ ಏನೋ ಇತ್ತು. ಇದೀಗ ಅದನ್ನು ಸಂಪೂರ್ಣವಾಗಿ ಉಚಿತ ಮಾಡಿದ್ದಾರೆ. ಅಂದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಹಿಂದೆ ಸರ್ಕಾರಗಳು 8ನೇ ತರಗತಿಯವರೆಗೆ ಒಂದು ಸೈಕಲ್ ಕೊಡೋ ವ್ಯವಸ್ಥೆ ಇತ್ತು, ಅದು ಬಂದಾಗಿ ಹೋಗ್ಬಿಟ್ಟಿದೆ. ಸಹಜವಾಗಿ ಇಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಉದ್ಯೋಗದ ವಿಚಾರ. ನೀವು ಇಡೀ ದೇಶದಾದ್ಯಂತ ಇದೀಗ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದನ್ನು ಹುಟ್ಟುಕೊಂಡಿದೆ. ಅದರ ಉದ್ದೇಶ ಏನು? ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ, ಪರೀಕ್ಷೆಗಳಲ್ಲಿ ಅಕ್ರಮ ಆಗ್ತಾ ಇದೆ, ಸರಿಯಾದ ಪರೀಕ್ಷೆಗಳಾಗ್ತಾ ಇಲ್ಲ, ಇತ್ಯಾದಿ ಆರೋಪಗಳನ್ನು ಸರ್ಕಾರದ ಮೇಲೆ ಮಾಡಿದ್ದಾರೆ. ಇದು ಜನಾಕ್ರೋಶ ಡಿಜಿಟಲ್ ಮಾಧ್ಯಮದಲ್ಲಿ ಸೃಷ್ಟಿಯಾಯಿತು. ಯಾವ ಕಾರಣಕ್ಕಾಗಿ? ನಿರುದ್ಯೋಗದ ಸಮಸ್ಯೆ, ಬೇಡಿಕೆಗೆ ತಕ್ಕಂತೆ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇಲ್ಲ ಅನ್ನುವಂಥ ಒಂದು ಜನಾಕ್ರೋಶದ ಮಾದರಿಯಲ್ಲಿ ಬಂತದ್ದು. ಆ ಜನಾಕ್ರೋಶ ಯಾವುದೋ ವಯಸ್ಸಾದವರು, ವಯಸ್ಕರು, ಮಧ್ಯಮ ವಯಸ್ಕರು ಅಂತ ಬಂದಿದ್ದಲ್ಲ. ಯಾವ್ಯಾವ ರಾಜಕೀಯ ಪಕ್ಷಗಳು ಪ್ರಥಮ ಬಾರಿಗೆ ವೋಟ್ ಮಾಡೋದಕ್ಕೆ ಯುವಕರನ್ನ ಟಾರ್ಗೆಟ್ ಮಾಡ್ತವಲ್ಲ, ಆ ಜನ್ಸಿ ಪರಿವಾರದಿಂದಲೇ ಇಂಥದ್ದೊಂದು ಆಕ್ರೋಶ ಕಳೆದ ಒಂದು 15-20 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು. ಬಹುಶಃ DK ಶಿವಕುಮಾರ್ ಅದನ್ನು ಅರ್ಥ ಮಾಡಿಕೊಂಡ್ರು ಅಂತ ಅನ್ಸುತ್ತೆ. ಯಾಕಂದರೆ ಕರ್ನಾಟಕದ ಧಾರವಾಡ, ದಾವಣಗೆರೆ, ಮೈಸೂರು ಅಥವಾ ಬೆಂಗಳೂರು ಈ 4 ಕೇಂದ್ರಗಳು, ಉದಾಹರಣೆಗೆ ಶಿವಮೊಗ್ಗವೂ ಕೂಡ, ಈ ಎಲ್ಲ ಭಾಗಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗಾಗಿ ಲಕ್ಷಾಂತರ ಜನ ಓದ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾರೆ. ಸರ್ಕಾರಿ ಉದ್ಯೋಗ ಬೇಕು ಅಂತ ಮನೆ ಮಠಗಳನ್ನು ಬಿಟ್ಕೊಂಡು ಬಂದು, ತಂದೆ ತಾಯಿಯನ್ನು ಊರಲ್ಲಿ ಬಿಟ್ಟು ಬಂದು ಅನೇಕ ಜನ ಹಗಲು ರಾತ್ರಿ ಓದ್ತಾ ಇರ್ತಾರೆ. ಆದರೆ ಇವತ್ತಿನ ತನಕವೂ ಕೂಡ ಸರ್ಕಾರಿ ಹುದ್ದೆಗಳಿಗೆ ಕಾಲ್ಫಾರ್ಮ್ಗಳಾಗಿಲ್ಲ. ಅದು ಒಳ ಮೀಸಲಾತಿ ವಿಚಾರದ ಗೊಂದಲ ಬಂತು. ಅದಾದ ನಂತರ ಪರೀಕ್ಷೆಗಳ ನಡೆದರೂ ಕೂಡ ಅಲ್ಲಿ ಹಗರಣಗಳಾಗ್ತಾ ಬಂತು. ಕೋರ್ಟ್ ಮೆಟ್ಟಲೇರಿ ಹೋಗ್ತಾರೆ, ಮೀಸಲಾತಿ ಗೊಂದಲ ಆಗುತ್ತೆ. KPSC ಅಕ್ರಮ ಆಗ್ತಾ ಇದ್ದದನ್ನು ನೋಡಿದ್ವಿ. KS ಕಾಲ್ಫಾರ್ಮ್ ಆದಾಗಲೂ ಕೂಡ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಇತ್ಯಾದಿ ಆರೋಪಗಳು KPSC ಮೇಲೆ ಬಂದಿದ್ದನ್ನು ನಾವೆಲ್ಲ ನೋಡಿದ್ವಿ. ಇವೆಲ್ಲವೂ ಕೂಡ ವಿಳಂಬ ಆಗ್ತಾ ಹೋಯಿತು. ನೀವು ಗಮನಿಸಿ, ಧಾರವಾಡದಲ್ಲಿ ಪ್ರತಿಭಟನೆ ಆದರೆ ಈ ಪ್ರತಿಭಟನೆಯನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿಯೇ ಸರ್ಕಾರದವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಯಾವ್ಯಾವ ವಿದ್ಯಾರ್ಥಿ ಮುಖಂಡರುಗಳಿದ್ರಲ್ಲ ಅವ್ರ ಮೇಲೆ ಕೇಸ್ ಹಾಕೋಕೊಳ್ಳೋ ಪ್ರಯತ್ನ ಆಯಿತು. ಅಂದರೆ ಉದ್ಯೋಗಕ್ಕಾಗಿ ಪ್ರತಿಭಟಿಸುವ ಯುವಕರ ಧ್ವನಿಯನ್ನು ಹತ್ತಿಕ್ಕಬೇಕು ಅನ್ನುವಂತಹ ಕಾರಣಕ್ಕಾಗಿ ಆದಂತಹ ಬೆಳವಣಿಗೆ ಇದು. ಒನ್ಸ್ ಅಗೇನ್ ಇದೇ ಪರಿಸ್ಥಿತಿಗಳು ಮುಂದುವರೆದ್ರೆ 2028ರ ಚುನಾವಣೆ ಇದೆ. ಜಸ್ಟ್ 2 ವರ್ಷ ಬಾಕಿ ಇರೋದು. 1 ವರ್ಷ ಚುನಾವಣಾ ವರ್ಷ, 1 ವರ್ಷ ಮಾತ್ರ ಸರ್ಕಾರದ ಕೈಯಲ್ಲಿದೆ. ನಾಳೆ ಯುವ ಸಮುದಾಯ ಕಾಂಗ್ರೆಸ್ ವಿರುದ್ಧ ಒಂದು ಆಂಟಿ-ಇನ್ಕಮೆನ್ಸಿಯನ್ನು ತೋರಿಸಿ, ಆಡಳಿತ ವಿರೋಧಿಯಲ್ಲೇನ ತೋರಿಸಿ ಬೇರೊಂದು ಪಾರ್ಟಿಗೆ ವೋಟ್ ಮಾಡಿಬಿಟ್ರೆ ಏನು ಎನ್ನುವಂಥ ಆತಂಕ ಸಹಜವಾಗಿದ್ದೇ ಇದೆ. ನೀವು ಪಕ್ಕದ ರಾಜ್ಯ ತಮಿಳುನಾಡನ್ನು ನೋಡಿ, DMK ಮತ್ತು AIDMK ವಿರುದ್ಧ ಜನಾಕ್ರೋಶ ಬಂತು. TVKಗೆ ಅವಕಾಶವನ್ನು ಕೊಟ್ಟಿದ್ದು ನೋಡಿದ್ದೀವಿ. ಯುವಕರು ಅತಿ ಹೆಚ್ಚು ಜನ ಸಪೋರ್ಟ್ ಮಾಡಿದರು. ಇದೀಗ ಅವರನ್ನ ಟಾರ್ಗೆಟ್ ಮಾಡೋ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಯುವಕ ಸಂಘಗಳ ಸ್ಥಾಪನೆ. ಅವ್ರು ಹೇಳ್ತಾ ಇರೋದು ಕ್ರೀಡೆಯಲ್ಲಿ ಅವರನ್ನು ಮುಂದೆ ತೆಗೆದುಕೊಂಡು ಬರಬೇಕು, ಸಾಂಸ್ಕೃತಿಕವಾಗಿ ನಮ್ಮ ಹಿರಿಮೆ ಗರಿಮೆಯನ್ನು ಮೇಲೆತ್ತಬೇಕು ಅನ್ನೋ ಕಾರಣಕ್ಕಾಗಿ, ಅವರಲ್ಲಿ ನಾಯಕತ್ವ ಗುಣವನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಸಂಘಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ. ಈ ಸಂಘಗಳ ಕಾರ್ಯವ್ಯಾಪ್ತಿ ಹೆಂಗಿರುತ್ತೆ ಅನ್ನೋದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಸಂಘಗಳ ಕಾರ್ಯವ್ಯಾಪ್ತಿ ಹೆಂಗಿರುತ್ತೆ ಅಂತ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಈ ಭಾರತ್ ಜೋಡೋ ಸಂಘ, ಭಾರತ್ ಜೋಡೋ ಪಾದಯಾತ್ರೆಯನ್ನು ಗಮನಿಸಿದ್ರಿ. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರದ ತನಕ, ಪೂರ್ವದಿಂದ ಪಶ್ಚಿಮ ಅವರು ಪಾದಯಾತ್ರೆಯನ್ನು ಮಾಡಿದ್ರು. ಅದಕ್ಕೆ ಭಾರತ್ ಜೋಡೋ ಪಾದಯಾತ್ರೆ ಅಂತ ಹೆಸರು ಕೊಟ್ಟಿದ್ರು. ಅದೇ ಭಾರತ್ ಜೋಡೋ ಹೆಸರನ್ನು ತೆಗೆದುಕೊಂಡು ಬಂದು ಸಂಘಗಳನ್ನು ಕಟ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ.
ಆ ಸಂಘಗಳನ್ನು ಗ್ರಾಮ ಪಂಚಾಯಿತಿ ಮತ್ತು ನಗರ ಪ್ರದೇಶದಲ್ಲಿ ವಾರ್ಡ್ಗಳಿಗೆ ರೀತಿಯಲ್ಲಿ. ಅದಕ್ಕಾಗಿ 150ರಿಂದ 200 ಜನ ಒಂದು ಟೀಮಲ್ಲಿ ಇರ್ತಾರಂತೆ. ಅದಕ್ಕೆ 10 ಲಕ್ಷ ರೂಪಾಯಿ ಹಣವನ್ನು ಸರ್ಕಾರದಿಂದ ಕೊಡ್ತಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ಈ 10 ಲಕ್ಷ ರೂಪಾಯಿ ಹಣವನ್ನು ನೀವು ಸಂಘಕ್ಕೆ ಕೊಟ್ಟರೆ 1,000 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ. 1,000 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ. 52,000 ಕೋಟಿ ಹಣ ಗ್ಯಾರಂಟಿಗೆ, 1,000 ಕೋಟಿ ರೂಪಾಯಿ ಹಣ ಈ ಸಂಘಗಳಿಗೆ, 1,700 ಕೋಟಿ ರೂಪಾಯಿ ವಿದ್ಯಾರ್ಥಿಗಳ ಪ್ರೀ ಬಸ್ ಪಾಸ್ಗೆ. ಆರ್ಥಿಕವಾಗಿ ಹೆಂಗೆ ತೆಗೆದುಕೊಂಡು ಹೋಗೋದು? ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ರು, 14 ಬಜೆಟ್ ಮಂಡಿಸಿದ್ರು. ಆರ್ಥಿಕವಾಗಿ ಅವರೆಲ್ಲರಿಗೂ ಕೂಡ ಜ್ಞಾನ ಇತ್ತು, ಎಲ್ಲವೂ ಕೂಡ ಆಗಿತ್ತು. ಡಿ ಕೆ ಶಿವಕುಮಾರ್ ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತಾರೆ? ಇದು ಇವತ್ತು ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಇದು. ಕಾಂಗ್ರೆಸ್ ಸರ್ಕಾರ ಈ ಹಿಂದೆ 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಆ 5 ಗ್ಯಾರಂಟಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ನಿನ್ನೆ 6 ಬರಪೂರ ಘೋಷಣೆಗಳನ್ನು ಮಾಡಿದ್ದಾರೆ. ಈ ಘೋಷಣೆಗಳು ವಾಸ್ತವಕ್ಕೆ ಹೆಂಗೆ ಹೊಂದ್ಕೊಳ್ಳುತ್ತೆ? ಇಟ್ ಈಸ್ ಪಾಸಿಬಲ್. ಇದರಿಂದ ಏನು ಅನುಕೂಲ ಆಗುತ್ತೆ? ಡಿ ಕೆ ಶಿವಕುಮಾರ್ ಅವರ ನಡೆ ಸರಿನಾ? ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಎಲ್ಲ ವಿಚಾರದ ಬಗ್ಗೆ ನೀವು ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಬಹುದು. ಇದರ ಜೊತೆಗೆ ನಮ್ಮ ಜೊತೆಗೆ ಹೋರಾಟಗಾರ್ತಿಯಾಗಿರುವಂತಹ ಮರಿಯಾ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಕೂಡ ಮಾತನಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಆವಾಗಲೇ ಹೇಳ್ತಾ ಇದ್ದೆ ಮೇಡಮ್, 5 ಗ್ಯಾರಂಟಿಗಳಾಯಿತು, ಇದು 6, ಒಟ್ಟು 11 ಆಯಿತು ಕಾಂಗ್ರೆಸ್ನಿಂದ. ಗ್ಯಾರಂಟಿಗಳು ಕೊಡ್ತಾ ಕೊಡ್ತಾ ಕಾಂಗ್ರೆಸ್ ಸರ್ಕಾರ ಜನರಿಗೆ ಗ್ಯಾರಂಟಿಗಳನ್ನ ತೋರಿಸಿ ಹಿಂದೆಯಿಂದ ಎಷ್ಟೊಂದು ಟ್ಯಾರಿಫ್ಗಳು ಇನ್ಕ್ರೀಸ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಲಾಸ್ಟ್ 1 ಇಯರಿಂದನೇ ತಗೊಳ್ಳೋಣ, 3 ವರ್ಷದಿಂದ ಬೇಡ, ಲಾಸ್ಟ್ 1 ಇಯರಿಂದನೇ ನಾವು ತಗೋಬಹುದು. ಬೆಸ್ಕಾಮಿಂದ ಎಷ್ಟು ಇನ್ಕ್ರೀಸ್ ಆಗಿದೆ, 36 ರೂಪೀಸ್ನ 39 ರೂಪೀಸ್ ಪರ್ ಯೂನಿಟ್ಸ್ ಮಾಡಿದ್ದಾರೆ. ಯಾವುದೇ ಒಂದು ಗ್ಯಾರಂಟಿ ಸ್ಕೀಮ್ ಇವ್ರು ತಗೊಂಡು ಬರೋವಾಗ ಅವರು ಮೇನ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅನೌನ್ಸ್ ಮಾಡೋವಾಗ ನೀವು ಹೇಳಿದ ಥರ 100% ಟು ಯೂತ್ನ ಕವರ್ ಮಾಡೋಕ್ಕೆ. ಲೈಕ್ ಯೂತ್ ಹವಾ ತುಂಬ ಇದೆ ಇವಾಗ. ಕರೆಂಟ್ಲಿ ಇಂಡಿಯಾದಲ್ಲಿ ಯೂತ್ ಆರ್ ಕಮಿಂಗ್ ಔಟ್. ಅವ್ರು ಬಂದು ಆಚೆ ಬಂದು ಹೋರಾಟಗಳು ಮಾಡ್ತಿದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಲಿ, ಯಾವುದೇ ಒಂದು ಪೇಪರ್ ಲೀಕ್ ಆಗಿರೋ ಬಗ್ಗೆ ಆಗಲಿ, ಯಾವುದೇ ಒಂದು. ಸೊ ಹೌ ಟು ಕವರ್ ದ ಯೂತ್ ಅಂತ. ಸೊ ವೆರಿ ಅಪ್ರಿಷಿಯೇಟೆಡ್ ಮೂವ್ ಏನಂದರೆ ಬಸ್ ಫ್ರೀ ಕೊಟ್ಟಿರೋದು ಫಾರ್ ವಿದ್ಯಾರ್ಥಿಗಳು, ವೆರಿ ಅಪ್ರಿಷಿಯೇಟೆಡ್. ಸ್ಕೂಲ್ ಚಿಲ್ಡ್ರನ್ ಆಗಲಿ, ಕಾಲೇಜ್ ಚಿಲ್ಡ್ರನ್ ಆಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಅದು ತುಂಬ ಒಳ್ಳೆಯ ವಿಷಯ, ಅದನ್ನು ವೆಲ್ಕಮ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಈ ಸಂಘದ ಒಂದು ತಗೊಳ್ಳೋಣ. ನೀವು ಹೇಳ್ತಾ ಇದ್ರಲ್ಲ, ಸಂಘದ ಭಾರತ್ ಜೋಡೋ ಆ ಯಾತ್ರೆಗೋಸ್ಕರ ನೀವು ಯಾಕೆ ಮಾಡ್ತಾರೆ? ಇನ್ಸ್ಟೆಡ್ ಅದನ್ನ ಬಂದು ನಿಮ್ಮ ಸರ್ಕಾರಕ್ಕೆ ಗೊತ್ತು ಎಷ್ಟು ಜನ, ಎಷ್ಟು ಯೂತ್ ನಮ್ಮ ಕರ್ನಾಟಕದಲ್ಲಿ ಜಾಬ್ಲೆಸ್ ಆಗಿದ್ದಾರೆ, ಅನ್ಎಂಪ್ಲಾಯ್ಡ್ ಇದ್ದಾರೆ, ನಿಮ್ಗೆ ಗೊತ್ತಲ್ವಾ? ಆ ಸಂಘವನ್ನು ನೀವು ಈ ತರ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ, ಯಾರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ದಾರೆ, ಯಾವ ಆಕ್ಟಿವಿಟಿಯಲ್ಲಿ ಚೆನ್ನಾಗಿದ್ದಾರೆ, ಒಂದು 10 ಲಕ್ಷ ನೀವು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅದನ್ನ ಕರ್ಕೊಂಡು ಬಂದು ಒಂದು ಬಿಸ್ನೆಸ್ ಮೈಂಡೆಡ್ ಯಾರಿದ್ದಾರೆ ಅದನ್ನ ನೀವು ಎನ್ಕರೇಜ್ ಮಾಡ್ಬೇಕಂತ ಯೋಚನೆ ಮಾಡೋಕ್ಕಾಗಲ್ವಾ? ವೈ ಆರ್ ಯು ನಾನು ಹೇಳ್ತೇವೆ, ಯಾವುದೇ ಒಂದು ಈ ಪೊಲಿಟಿಕಲ್ ಲೀಡರ್ ಬಂದು ಪೊಲಿಟಿಕಲ್ ಆಗಿ ಮಾತ್ರ ಯೋಚನೆ ಮಾಡ್ತಾರೆ. ಡೆಫಿನೆಟ್ಲಿ 2028 ಎಲೆಕ್ಷನ್ಸ್ ಬರ್ತಾ ಇದೆ. ಮೇನ್ ಅಜೆಂಡಾ ಇವ್ರಿಗೆ ವುಮೆನ್ ಎಲ್ಲ ಹೆಂಗಸರನ್ನು ಒಟ್ಟಿಗೆ ತಗೊಂಡ್ ಬರೋದು, ನೆಕ್ಸ್ಟ್ ಯೂತ್ ಅನ್ನು ಟಾರ್ಗೆಟ್ ಮಾಡೋದು. ಸೊ ಯೂತ್ ಅನ್ನು ಟಾರ್ಗೆಟ್ ಮಾಡಕ್ಕೆ ಇದು ಮಾಡಿದ. ಅದಕ್ಕೆ ಬದಲು ನೀವು ಅವ್ರಿಗೆ ಅನ್ಎಂಪ್ಲಾಯ್ಡ್ ಆಗಿರೋರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳು ಮಾಡಿ, ಅದ್ರ ಮೂಲಕ ಅವ್ರಿಗೆ ಏನಾದರೂ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿ, ಯಾರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ದಾರೆ, ಯಾವ ಆಕ್ಟಿವಿಟಿ ಅದು ಆ ಡೈರೆಕ್ಷನ್ ನೀವು ಯಾಕೆ ಚೇಂಜ್ ಮಾಡೋಕ್ಕಾಗಲ್ಲ? ವೈ ನೀವು ಬಂದು ಭಾರತ್ ಜೋಡೋ ಆಕ್ಟಿವಿಟಿಯಲ್ಲಿ ಯಾಕೆ ಹೋಗ್ತಿದ್ದೀರಾ ಅಂತ ಒಂದು ಪ್ರಶ್ನೆ. ಎರಡನೇದು, ಇವಾಗ ರೀಸೆಂಟ್ಲಿ ಇವರು ರೋಡ್ ಬಗ್ಗೆ ಹೇಳಿದ್ದಾರೆ. 2,000 ಕೋಟಿ ತಿರ್ಗಾ ಖರ್ಚು ಮಾಡ್ತೀವಿ, ಫಲ ಅಂತ ಮಾಡಿಬಿಡ್ತೀವಿ ನಾವು ರೋಡ್ ಅಂತ. ಇವ್ರು ಬಂದು 3 ವರ್ಷದಲ್ಲಿ ಎಷ್ಟು ಫಲ ಅಂತ ರೋಡ್ಗಳಿದೆ ನಾವು ನೋಡ್ತಾನೆ ಇದೀವಿ. ರೋಡ್ಗಳಲ್ಲಿ ನೀರುಗಳು ಹರಿದು ಹೋಗ್ತಾನೆ ಇದೆ. ಯಾವುದೇ ಒಂದು ಡೆವಲಪ್ಮೆಂಟ್, ಯಾವುದೇ ಒಂದು ಬೀದಿಗಳು ಇವ್ರು ರೆಡಿ ಮಾಡಿದ್ರು ಹೆಂಗಿದೆ. ಅದರ ಆದ್ಮೇಲೂ ಕರೆಂಟ್ ಅಲ್ಲಿ ಸಾಯ್ತಿರೋರು ಎಷ್ಟು ಜನ, ಕರೆಂಟ್ ಶಾಕ್ ಅಲ್ಲಿ ಸಾಯ್ತಿರೋರು ಎಷ್ಟು ಜನ ಅಲ್ವಾ? ಸೊ ತಿರ್ಗಾ 2,000 ಕೋಟಿ ಅಂತ ರೀಸೆಂಟ್ಲಿ ನೀವು ನೋಡ್ಬೋದು. 6 ತಿಂಗಳು ಮುಂಚೆ GB ಅಂತ 5 ಕಾರ್ಪೊರೇಷನ್ಗಳಿಗೆ ಇವರು ಫಂಡ್ ಕೊಟ್ರಾ ಇಲ್ವಾ? ಒಂದೊಂದು ಕಾರ್ಪೊರೇಷನ್ಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಎಕ್ಸಾಂಪಲ್ ಬ್ಯಾಂಗ್ಳೂರ್ ಸೆಂಟ್ರಲ್ಗೆ 1,700 ಕೋಟಿ ಕೊಟ್ಟರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಒಂದೇ ವಿಷಯ ನಾವು ಕೇಳ್ತಿರೋದು, ಆ ದುಡ್ಡಲ್ಲಿ ಯಾವ ತರ ಡೆವಲಪ್ಮೆಂಟ್ ಆಗಿದೆ? ಆಗಿದ್ದಿದ್ರೆ ಇವಾಗ ಮಳೆ ಬಂದ್ರೆ ನಾವು ರೋಡ್ಗಳು ಹಿಂಗಿರತ್ತಾ? ಇರಲ್ಲ ಅಲ್ವಾ? ಯಾವುದೇ ಒಂದು ಬೀದಿಯಲ್ಲಿ ಹೋಗಿ ನೋಡಿ, ಸ್ಟ್ರೀಟ್ ಲೈಟ್ ಯಾರಾದ್ರೂ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಯಾರ ಹತ್ರ ಕಂಪ್ಲೇಂಟ್ ಮಾಡ್ಬೇಕು ಗೊತ್ತಿಲ್ಲ. ಬೀದಿಯಲ್ಲಿ ಎಲ್ಲಿ ಖಡ್ಡ ಇದ್ರೆ, ಜನ ಬೀಳ್ತಿದ್ರೆ ಅದು ಹೋಗ್ಬಿಟ್ಟು ಏನು ಇವಾಗ ರೀಸೆಂಟ್ ಏನು ಸ್ಟಾರ್ಟ್ ಆಗಿದೆ, ಒಂದು ಬ್ಯಾರಿಕೇಡು ಇಕ್ಕಲ್ಲ. ಎಲ್ಲಾದ್ರೂ ರೋಡ್ಗಳು ಹಲ್ಲ ಇದ್ರೆ ಒಂದು ಬ್ಯಾರಿಕೇಡು ಇರಲ್ಲ, ಅದ್ರಲ್ಲಿ ತಗೊಂಡು ಹೋಗ್ಬಿಟ್ಟು ಒಂದು ಬ್ರಾಂಚ್ ಹಾಕ್ಬಿಡ್ತಾರೆ.
ಕೋಕೋನಟ್ ಟ್ರೀ ಒಂದು ಬ್ರಾಂಚ್ ಹೌದು, ಗಿಡವನ್ನ ನಿಲ್ಸೋದು, ಗಿಡ ತಗೊಂಡೋಗಿ ನಿಲ್ಸೋದು, ಅದೆಲ್ಲ ಮಾಡೋ ಕೆಲಸಗಳು ಮಾಡ್ತಿದ್ದಾರೆ. ಆಮೇಲೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜನ ಇವಾಗ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಏನು, ಯಾವುದೇ ಒಂದು ಗಿಡಗಳು ಯಾವ್ದು ಹಳೇದಾಗಿದೆ ಅದನ್ನ ಕಟ್ ಮಾಡ್ಕೊಂಡು ಬರೋದು, ಅದನ್ನ ನೋಡ್ಕೊಂಡು ಬರುತ್ತಾನ ಅವ್ರ ಕೆಲಸ. ಅದು ಮಾಡಲ್ಲ. ಬಿದ್ದು ಬಿಟ್ರೆ ಜನರ ಮೇಲೆ ಬಿದ್ದಬೇಕು, ಏನಾದರೂ ಅನಾಹುತಗಳು ಆಗಬೇಕು, ಆಮೇಲೆ ಬಂದು ಅದು ಮಾಡ್ಬಿಟ್ಟು ಹೋಗ್ತಾರೆ, ಕಟ್ ಮಾಡ್ಬಿಟ್ಟು ಹೋಗಿದ್ರೆ ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ ಹಂಗಂಗೆ. ಸಿಲ್ತ್ ರಿಮೂವಿಂಗ್ ಕೆಲಸ ಇವ್ರು ಹೇಳಿದ್ರಲ್ಲ 2,000 ಕೋಟಿ ಇವ್ ದುಡ್ಡುಗಳಲ್ಲಿ ಏನ್ ಮಾಡ್ತಿದ್ದಾರೆ, ಸಿಲ್ತ್ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿಬಿಟ್ಟು ಮಳೆಗಾಲದಲ್ಲಿ ಯಾರೋ ಸಿಲ್ತ್ ರಿಮೂವ್ ಮಾಡ್ತಾರಾ, ರಿಮೂವ್ ಮಾಡಿಬಿಟ್ಟು ಅಲ್ಲೇ ರೋಡಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ನಾವು BBMP ಅವ್ರಿಗೆ ಫೋನ್ ಮಾಡಿಬಿಟ್ಟು ಯಾಕೆ ಸಿಲ್ತ್ ತೆಗೆದುಬಿಟ್ಟು ನೀವು ಬೀದಿಯಲ್ಲಿ ಅಲ್ಲೇ ಫುಟ್ಪಾತ್ ಪಕ್ಕದಲ್ಲೇ ಹಾಕ್ಬಿಟ್ಟು ಹೋಗ್ತಿದ್ದೀರಾ, ನೆಕ್ಸ್ಟ್ ಮಳೆ ಬಂದ್ರೆ ಏನಾಗುತ್ತೆ, ಆ ಸಿಲ್ತ್ ವಾಪಸ್ ಹೊರಗಡೆ ಹೋಗುತ್ತೆ, ಅಲ್ಲೇ ಹೋಗ್ಬಿಟ್ಟು ಸೇರುತ್ತೆ. ಸೊ ಯಾವುದೇ ಒಂದು ಕೆಲಸ ಮಾಡಿದ್ರು ನಾವ್ ಹೇಳ್ತೀವಲ್ವಾ, ಯಾವುದೇ ಒಂದು ಕೆಲಸ ಮಾಡಿದ್ರು ಇವರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನ ಇಟ್ಕೊಂಡು ಕೆಲಸ ಮಾಡ್ತಾರಾ, ಇಲ್ಲ ಅದು ಯಾವ ತರ ಕೆಲಸ ಮಾಡ್ತಿದ್ದಾರೆ ಇವರು, ಇಲ್ಲಿ ದುಡ್ಡು ವೇಸ್ಟ್ ಆಗ್ತಿರೋದು, ಹಣ ವೇಸ್ಟ್ ಆಗ್ತಿರೋದು ಯಾರ್ದು, ನಮ್ಮಂತ ನಿಮ್ಮಂತ ಟ್ಯಾಕ್ಸ್ ಪೇಯರ್ಸ್ ಅಲ್ವಾ. ಇವಾಗ ಇವ್ರು ಹೇಳ್ತಾರೆ ದೊಡ್ಡದಾಗಿ ಗ್ಯಾರಂಟಿಗಳನ್ನ ಕೊಟ್ಟಿದೀವಿ ಅಂತ, ಸಿಂಪಲ್ ಗ್ಯಾರಂಟಿಗಳನ್ನ ಇವ್ರು ಕೊಟ್ಟುಬಿಟ್ಟು ಜನರಿಗೆ ಎಷ್ಟು ಟ್ಯಾರಿಫ್, ಅದರಲ್ಲಿ ಒಂದು ಟ್ಯಾರಿಫ್, ಮುಖ್ಯವಾದ ಟ್ಯಾರಿಫ್ ನಾವು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ನಮ್ದು ಬಂದು ಪ್ರೊಫೆಷನಲ್ ಟ್ಯಾಕ್ಸಸ್ ಇನ್ಕ್ರೀಸ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. 200 ರೂಪೀಸ್ ಇತ್ತು ಮುಂಚೆ, 200 ರೂಪಾಯಿ ಇದ್ದಂತ ಟ್ಯಾಕ್ಸ್ ಅನ್ನು ಇವತ್ತು 300 ರೂಪಾಯಿ ಮಾಂತಿದ್ದಾರೆ ಮಂತ್ಲಿ ಫಾರ್ ಎವ್ರಿ ಎಂಪ್ಲಾಯಿ. ಓಕೆ. ಸೊ ಒಂದು ಎಂಪ್ಲಾಯಿಂದ ಮಂತ್ಲಿ ನೀವು 100 ರೂಪೀಸ್ ಇನ್ಕ್ರೀಸ್ ಮಾಡಿದ್ದೀರಾ. ಅಂದ್ರೆ ಒಂದ್ ಕಡೆ ಕೊಡೋದು ಮತ್ತೊಂದ್ ಕಡೆ ಕೊಡ್ತಾರೆ, ದೊಡ್ಡ ಪ್ರೆಸ್ ಮೀಟ್ಗಳು ಮಾಡ್ತಾರೆ, ದೊಡ್ಡ ಅನೌನ್ಸ್ಮೆಂಟ್ಗಳು ಮಾಡ್ತಾರೆ, ಹಿಂಗ್ ಕೊಡ್ತಾರೆ, ಹಿಂಗಿಂದ ತಗೋಬಿಡ್ತಾರೆ ನಮ್ಮಿಂದ, ಹಿಂಗ್ ಕೊಡೋದು ಹಿಂಗ್ ತಗೊಳ್ಳೋದು, ಇದೇ ನಡೀತಿದೆ ಈ ಸರ್ಕಾರದ ಹತ್ರ. ಆಮೇಲೆ ಆಂಟಿ ಇನ್ಕ್ಯುಂಬೆನ್ಸಿ 100% ಇದೆ. ಈ ಸರ್ಕಾರಕ್ಕೆ ಭಯವಿದೆ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಜನ ಇವ್ರಿಗೆ ಯಾವ ತರ ಒಂದು ಮ್ಯಾಂಡೇಟ್ ಕೊಡ್ತಾರಂತ 100% ಭಯ ಇದೆ. ಅದಕ್ಕೋಸ್ಕರನೇ ಇದೆಲ್ಲ ಕವರಿಂಗ್ ಮಾಡ್ಕೊಂಡು ಬರೋದಕ್ಕೆ. ಇವಾಗ ನೋಡಿ, ನೀವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಚಾರ್ಜಸ್ ನೀವು ಹೋಗ್ಬಿಟ್ಟು ನೋಡಿದ್ರೆ 1% ಇಂದ ಇವಾಗ 2% ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಟ್ರ್ಯಾಕ್. ರಿಯಲ್ ಎಸ್ಟೇಟ್ ಅಲ್ಲಿ ಇವರು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ನೀವು ಹಿಂಗ್ ಕೊಡೋದು, ನಾವು ಎಷ್ಟು ಒಳ್ಳೆ ಸರ್ಕಾರ, ಎಷ್ಟು ಗ್ಯಾರಂಟಿಗಳನ್ನ ಕೊಡ್ತಾ ಇದೀವಿ ಜನರಿಗೆ, ನಾವು ಜನರ ಬಗ್ಗೆ ಯೋಚನೆ ಮಾಡಿ ಬಂದಿದ್ದೀವಿ, ಜನರಿಗೆ ಒಳ್ಳೇದು ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿಂದ ಜನರ ಹತ್ರ ಕಿತ್ಕೊಂಡಿದ್ದಾರೆ. ಎಸ್ ಮೇಡಮ್, ಬರ್ತೀನಿ. ಬೆಂಗಳೂರಿಂದ ಶ್ರೀನಿವಾಸ ಮೂರ್ತಿ ಅಂತ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಶ್ರೀನಿವಾಸ ಮೂರ್ತಿ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್. DK ಶಿವಕುಮಾರ್ ಅವರ ಅಧಿಕಾರದ ಚುಕ್ಕಾಣಿ ಶುರುವಾಗಿದೆ ಕರ್ನಾಟಕದಲ್ಲಿ. ಹೌದು ಸರ್. ಗ್ಯಾರಂಟಿಗಳ ಜೊತೆಗೆ ಮತ್ತೆ DK ಶಿವಕುಮಾರ್ ಅವರ 6 ಭರವಸೆಗಳು. ಸರಿ ಸರ್. ಏನನ್ಸುತ್ತೆ ನಿಮ್ಗೆ ಸರ್? 6 ಭರವಸೆಗಳ ಬಗ್ಗೆ ಸಂತೋಷ ಏರ್ಪಡಿಸ್ತೀವಿ. ಆದ್ರೆ ನಮ್ಮ ರೈತಾಪಿ ಜನಕ್ಕೆ ಈ ನಮ್ದು ಇಂಥ ಮಳೆ ಕಾಲಗಳ ಮತ್ತೆ ವಿಕೋಪ ದೃಷ್ಟಿಯಿಂದ ಬೆಳೆಗಳು ನಾಶ ಆಗೋದು, ಇದಾಗೋದು, ಇದ್ರ ಬಗ್ಗೆ ಎಲ್ಲವ ಕಾಳಜಿ ವಹಿಸ್ಬೇಕು. ಹಾಗೇನೆ ಈಗ ಕಳೆದ 1 ತಿಂಗಳ ಹಿಂದ್ಗಡೆ ಗೊಬ್ಬರದ ರೇಟು 1,500 ಆಯ್ತು. ಈಗ ಅದು 2,000 ಚಿಲ್ಲರೆಗಾದ್ರೆ ನಮ್ಮ ರೈತಾಪಿ ಜನ ತಕೊಂಡು ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋದೇ ಅರ್ಥ ಆಗಲ್ಲ. ನಿನ್ನೆ ರೈತರ ಬಗ್ಗೆ ಮಾತನಾಡುವಾಗ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ರೈತರ ಬಗ್ಗೆಯೂ ಕೂಡ ವಿಶೇಷ ಕಾಳಜಿ ಇದೆ ನನಗೆ, ನಾನು ಕೂಡ ಹಳ್ಳಿಯಿಂದ ಬಂದಿದ್ದೀನಿ, ಅದ್ರ ಬಗ್ಗೆ ಕೆಲವೊಂದಿಷ್ಟು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ, ಸ್ವಲ್ಪ ಸಮಯ ಬೇಕಾಗುತ್ತೆ, ಆ ಸಮಯವನ್ನು ತೆಗೆದುಕೊಂಡು ನಾವು ರೈತರಿಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು. ಸರ್, ಏನೇ ರೈತರಿಗೆ ಒಳ್ಳೇದು ಮಾಡಿದ್ರು ವಿಕೋಪಕ್ಕೆ ತುತ್ತಾಗುವಂತ ರೈತರುಗಳಿಗೆ ಮತ್ತೆ ಬೆಳೆ ನಾಶ ಆಗುವಂತ ಉತ್ಕೊಳ್ಳಗೆ ಮಧ್ಯವರ್ತಿಗಳ ಹಾವಳಿನೇ ಜಾಸ್ತಿ. ಹೌದು. ಆಮೇಲೆ ಯಾವ್ದಾರೆ ಒಂದು ತಾಲೂಕ್ ಆಫೀಸ್ಗೆ ತಹಸೀಲ್ದಾರ್ ಆಫೀಸ್ಗೆ ಮಧ್ಯವರ್ತಿಗಳು ಇರ್ತಾರೆ. ಅವರು ನಾವ್ ಯಾವ್ದಾರ ಈಗ ಫಾರ್ ಎಕ್ಸಾಂಪಲ್ ಕೇರ್ಪಡೆ ತಾಲೂಕಿನ ತಹಸೀಲ್ದಾರ್ ಮೀಟ್ ಮಾಡ್ಬೇಕು ಹೋದ್ರೆ ಮಧ್ಯವರ್ತಿಗಳ ಹಾವಳಿಗಳೇ ಜಾಸ್ತಿ. ಅವ್ರ ಮುಖೇನ ಹೋಗ್ಬೇಕಾಯ್ತದೆ. ಅವ್ರನ್ನ ಕಡಿವಾಣ ಹಾಕೋದಕ್ಕೆ ಅಧಿಕಾರಿಗಳದ್ದು ಆಗೋದಿಲ್ಲ. ಯಾಕೆ ಕೇಳೋದೆ ಅಂದ್ರೆ, ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತೀನಿ ಸರ್, ನಾವು ಅಷ್ಟು ದುಡ್ಡು ಕೊಟ್ಟು ಈ ಪೋಸ್ಟ್ ಬಂದಿದೀವಿ, ಇಷ್ಟು ದುಡ್ಡು ಕೊಟ್ಟು ಪೋಸ್ಟ್ ಬಂದಿದೀವಿ, ಇನ್ಯಾರ ಹತ್ರ ದುಡ್ಕೋಬೇಕು ನಾವು ಅಂದ್ರೆ ಈ ಮಧ್ಯವರ್ತಿಗಳ ಹಾವಳಿಗೆ ಬ್ರೇಕ್ ಹಾಕ್ಬೇಕು ಅಂತೀರಿ ನೀವು? ಸರ್ ಆಗಲ್ಲ ಸರ್. ಮಧ್ಯವರ್ತಿಗಳ ಹಾವಳಿಗಳನ್ನ ಇದ್ ಮಾಡ್ಬೇಕು ಅಂದ್ರೆ ಅವ್ರೇನೆ ಫೀಡ್ಬ್ಯಾಕ್ ಅಂತನೇ ನೆನ್ಸ್ಕೊಂಡಿರ್ತಾರೆ. ಅವ್ರ ಮುಖೇನ ಹೋದ್ರೆ ಎಂಟ್ರೆನ್ಸ್ ಆಯ್ತದೆ ಒಳಗಡೆಗೆ, ಆಗದೇ ಇಲ್ಲ. ಈ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿ ಸಾಲ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ವಾ ಅಲ್ಲಿ? ಸರ್ ಅರ್ಜಿ ಹಾಕಬಹುದು. ಈಗ ಫಾರ್ ಎಕ್ಸಾಂಪಲ್ ಸರ್, ನಮ್ದು ಕ್ಯಾಪಿಟಲ್ ಮಡಂಕುಡಿ ಗ್ರಾಮ 60 ವಿಲೇಜ್, 14 ಎಕರೆ 60 ವಿಲೇಜ್ ಆಗಿ ಅದು ಇದಾಗಿತ್ತು. ಇವತ್ತು ನೆಕ್ಸ್ಟ್
ಈಗ ಒಂದ್ 2 ವರ್ಷದ ಹಿಂದ್ಗಡೆ ಒಬ್ಬ ತಹಸೀಲ್ದಾರ್ ಅವರೆಲ್ಲ ಎಡಿ ತಹಸೀಲ್ದಾರ್ ಅವರು ಗೊತ್ತಿಲ್ಲ. ಅವ್ರು ಬಂದಾಗ ನಿಮ್ದು ಗೋಮಾಳದಲ್ಲಿ ಮನೆ ಕಟ್ಕೊಂಡಿದ್ದೀರಿ, ಅದಾಗೋದಿಲ್ಲ ಹಾಗೆ ಅಂದ್ಬಿಟ್ಟು ಸರ್ವೆ ಗಿರ್ವೆ ಎಲ್ಲ ಮಾಡಿಸಿ, ಸರ್ವೆ ಅಧಿಕಾರಿಗಳು ಇವರೆಲ್ಲ ಮಾಡಿಸಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ರು. ಆಮೇಲೆ ಇದರಲ್ಲಿ ಸರ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ 1,000 ಕೊಟ್ಟು ರಿಜಿಸ್ಟರ್ ಮಾಡ್ತಾರೆ. ನಾನು ಆಲೇ 6 ತಿಂಗಳಾಯ್ತು ನನ್ನ ಮನೆ ಒದಗಿಸಿ ಮಾಡಿ, ಇದುವರೆಗೂ ಆಗಿಲ್ಲ. ನಿರೀಕ್ಷೆ ಮಾಡೋಣ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೂಡ ಏನೋ ಸಭೆ ಮಾಡಿದಾರಂತ ಅಧಿಕಾರಿಗಳಿಗೆ. ಸರ್ಕಾರದ ಯೋಜನೆಗಳು ಬಡವರಿಗೆ ನೇರವಾಗಿ ತಲುಪಬೇಕು, ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡುವಂತಿಲ್ಲ ಅಂತ ಅವರೆಲ್ಲ ಮಾತನಾಡಿದ್ದಾರೆ. ಏನಾಗುತ್ತೆ ಕಾದು ನೋಡೋಣ ಈ ವಿಚಾರದಲ್ಲಿ. ಮಧ್ಯವರ್ತಿಗಳ ಹಾವಳಿಗೆ ಬ್ರೇಕ್ ಹಾಕ್ತಾರಾ ಏನು ಎತ್ತಂತ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ ಸುರೇಶ್ ಅವರು ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಸರ್. ನಮ್ಗೆ ಸರ್ಕಾರ ಬಂದಿದ್ದು ಬಹಳ ಸಂತೋಷ ಇದೆ ಸರ್. ಡಿ ಕೆ ಶಿ ಅವರು ಒಳ್ಳೆ ಯುವಕ, ಇದು ಸರ್ ಒಳ್ಳೆ ಇದನ್ನ ನಾವು ಅವ್ರಿಗೆ ಧನ್ಯವಾದ ಸಲ್ಲಿಸ್ತೇವೆ ಸರ್. ಆಮೇಲೆ ಅವರು ಅನೌನ್ಸ್ ಮಾಡಿದ್ದು ಬಹಳ ನಮ್ಗೆ ತುಂಬಾ ಸಂತೋಷ ಇದೆ ಸರ್. ಜೊತೆಗೆ ಸರ್ ಏನು ಬೆಂಗಳೂರಿಗೆ ಏನು 2000 ಏನಿದು ರೋಡ್ಸ್ ಎಲ್ಲ ಇದಕ್ಕೆ ಮಾಡಿದ್ದಾರೆ ಸರ್. ಸೊ ಅದೇ ರೀತಿ ಸರ್ ನಮ್ಮ ಸ್ಟೇಟ್ ನಲ್ಲಿ ಸರ್ ಹುಬ್ಳಿ ಆಗ್ಲಿ ಇದಾಗ್ಲಿ, ನಮ್ಮ ಹುಬ್ಳಿ ಧಾರವಾಡ ಸರ್ ರೋಡ್ಗಳು ಎಲ್ಲ ಬ್ಯಾಡ್ ಇದೆ ಸರ್ ಇಡೀ ಕರ್ನಾಟಕ ನಮ್ಗೆ ಜೊತೆಗೆ ಸರ್. ಹೌದು ಹೌದು, ಬಹಳ ಒಳ್ಳೇದು ಸರ್ ನಮ್ಮ. ಯಾಕಂದ್ರೆ ನೋಡಿ ಸರ್, ಈಗ ಗುಂಡಿಗಳಿದೆ ಸರ್, ಡ್ಯಾಮೇಜ್ ಮಾಡಿ ಎಲ್ಲ ಇದೆ ಸರ್. ಮಕ್ಕಳ ವಿದ್ಯಾರ್ಥಿಗಳು, ಮುದುಕರು ಸರ್, ನಾವು 24 ತಾಸು ನಾವು 2 ವೀಲರ್ ಎಲ್ಲ ಓಡಾಡ್ಬೇಕು ಸರ್. ಎಷ್ಟೋ ಆಕ್ಸಿಡೆಂಟ್ ಆಗ್ತದೆ ಸರ್ ಇದರಲ್ಲಿ ಸರ್. ಅದೇ ರೀತಿ ಬೆಂಗಳೂರು ಏನ್ ಮಾಡಿದೆ ಸರ್, ಅದೇ ಸ್ಟೇಟ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿ ನಮ್ಮ ಹುಬ್ಳಿ ಧಾರವಾಡ ಸರ್ ನಮ್ಗೆ ಒಂದು ಒಳ್ಳೆ ರೋಡ್ಸ್ ಎಲ್ಲ ಮಾಡಕ್ಕೆ ನಮ್ದು ನನ್ನ ವಿನಂತಿ ಸರ್. ಯಾವ ಬೆಳಗಾವಿಯಿಂದ ಕರೆ ಮಾಡಿರೋದಲ್ವಾ? ಹುಬ್ಳಿ ಸರ್, ಹುಬ್ಳಿಯಿಂದ. ಹುಬ್ಬಳ್ಳಿಯಲ್ಲಿ ಪ್ರಸಾದ ಬೈನೂರಿಗೆ ಸಚಿವ ಸ್ಥಾನ ಸಿಗಬೇಕು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗುತ್ತೆ ಅನ್ನೋ ಬೇಡಿಕೆ ಇದೆ. ಇವತ್ತಿನ ತನಕ ಆಗ್ತಾ ಇಲ್ಲ ಸರ್. ಬಹಳ ವರ್ಷ ಸರ್, ಈಗ ಸುಮಾರು ನಾನು KSRTC ರಿಟೈರ್ಡ್ ಆಗಿದ್ದೇನೆ ಸರ್. ಆಮೇಲೆ ಇಲ್ಲಿ ಏನ್ ಅಭಿವೃದ್ಧಿ ಆಗ್ತಾ ಇದೆ ಸರ್ ಅಷ್ಟರ ಮಟ್ಟಿಗೆ ಇಲ್ಲ ಸರ್. ಸ್ಮಾರ್ಟ್ ಸಿಟಿ ಅಂತಾರೆ ಸರ್, ಎಲ್ಲ ಧೂಳಿದೆ, ಎಲ್ಲ ಇದೆ ಸರ್. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಇಲ್ಲಿ ಕೂಡ ಸ್ವಲ್ಪ ಇದು ಮಾಡ್ಬೇಕು. KSRTC ಅನ್ನೋ ಕಾರಣಕ್ಕೆ ಕೇಳ್ತಿದ್ದೀನಿ ಸರ್. ಈಗ ಮಹಿಳೆಯರಿಗೆ ಉಚಿತವಾದಂತಹ ಪ್ರಯಾಣವನ್ನು ಅವಕಾಶ ಕೊಟ್ಟ ನಂತರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಭಾಗದಲ್ಲಿ ಬಸ್ಸಿನ ಕೊರತೆ ವಿಪರೀತ ಆಗ್ತಾ ಇದೆ ಅಂತ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಇದು ಅಲ್ಲ ಸರ್, ಕೊರತೆ ಇದೆ ಸರ್, ಎಲ್ಲ ಇದೆ ಸರ್, ಎಲ್ಲ ಇದು ಮಾಡ್ತಾರೆ, ಆದ್ರೆ ಅನುದಾನ ಕೊಡಲ್ಲ ಸರ್ ಕಾರ್ಪೊರೇಷನ್ಗೆ. ಆಮೇಲೆ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟರು ಕೂಡ ಅವ್ರಿಗೆ ನೌಕರದಾರ ನಿಮ್ಗೆ ಗೊತ್ತಲ್ಲ ಸರ್, ಸಾರಿಗೆ ನೌಕರ ಅವ್ರಿಗೆ ಎಷ್ಟೊಂದು ಪ್ರಾಬ್ಲಮ್ ಇದೆ ಸರ್. ನಾವು ರಿಟೈರ್ಡ್ ಆಗಿ 3 ವರ್ಷ ಆಯ್ತು ಸರ್. ನಾವು 38 ಮಂತ್ಸ್ ನಮ್ಗೆ ಇದುವರೆಗೆ ನಮ್ಗೆ ಬಂದಿಲ್ಲ ಸರ್ ಅಮೌಂಟ್. ಹಿಂಗೆ ಬಿಡಿ ಸರ್. KSRTC ಸ್ಟೇಟ್ ಅಲ್ಲಿ ರೋಡ್ಸ್ ಏನಿದೆ ಸರ್ ಎಲ್ಲ ಕ್ಲೀನ್ ಆಗಿ ಒಳ್ಳೆ ಚೆನ್ನಾಗಿ ರೋಡ್ ಆಗ್ಬೇಕು ಅನ್ನೋದು ನಮ್ದಿದೆ ಸರ್. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮಂಡ್ಯದಿಂದ ಪುಟ್ಟರಾಜನ್ ಅವರು ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಪುಟ್ಟರಾಜ್ ಅವರೇ. ನಾವು ಗುರುಸ್ವಾಮಿ ಪ್ಲೀಸ್ ಕಂಟಿನ್ಯೂ ಸರ್, ಕಂಟಿನ್ಯೂ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಾಗಡಿಯಿಂದ ಸರ್. ಮಾಗಡಿಯಿಂದ. ಎಸ್ ಸರ್. ಡಿ ಕೆ ಶಿವಕುಮಾರ್ ಅವರ ಆಡಳಿತದಿಂದ ಏನ್ ನಿರೀಕ್ಷೆ ಇದೆ ನಿಮಗೆ? ಸರ್ ರೈತರಿಗೆಲ್ಲ 2 ಲಕ್ಷದಿಂದ 5 ಲಕ್ಷ ಕರೆಂಟ್ ಮಾಡಿದ್ದಾರೆ. 900 ರೂಪಾಯಿ ಇತ್ತು 1700 ಕೂಸ ಮಾಡಿದ್ದಾರೆ. ಬೆಂಗಳೂರವ್ರಿಗೆ 10-15 ಸಾವಿರ ಒಂದು ಮನೆಗೆ ತೆರಿಗೆ ಹಾಕಿದ್ದಾರೆ. ಈ ಫ್ರೀ ಯೋಜನೆಯಲ್ಲಿ ಇಷ್ಟೆಲ್ಲ ಟ್ಯಾಕ್ಸ್ ಹಾಕಿದ್ದಾರೆ. ತಡ್ಕೊಳಕ್ ಆಗ್ತಾ ಇಲ್ಲ ರೈತರು, ಅಷ್ಟು ಕರೆಂಟ್ ಬಿಲ್ ಮಾಡಿದ್ದಾರೆ. ಇದು ಭಾರಿ ಅನ್ಯಾಯ ಆಗಿದೆ ಸರ್. ಈಗ ರೈತರಿಗಾಗೆ ಏನ್ ಮಾಡ್ಬೇಕು ಅನ್ನುವಂತ ಆಲೋಚನೆ ಇದೆ ನಿಮ್ಗೆ? ಕರೆಂಟ್ ಎಲ್ಲ ಫ್ರೀ ಕೊಡ್ಬೇಕು ಪಂಪ್ ಸೆಟ್ಗಳಿಗೆಲ್ಲ. ಅಂದ್ರೆ 3 ಫೇಸ್ ವಿದ್ಯುತ್ ಅನ್ನು ಕೂಡ ಫ್ರೀ ಮಾಡಬೇಕು ಅಂತ. 5 ಲಕ್ಷ ಕೊಟ್ಟು ತಾವು ಟ್ರಾನ್ಸ್ಫರ್ ಕೊಂಡೋಗಕ್ಕಾಗಲ್ಲ ಸರ್. ಅದರಿಂದ ಜಾಸ್ತಿ ಬಿಸಿ ಬಂದ್ಬಿಟ್ಟಿದೆ ಸರ್. 5 ಲಕ್ಷ ಎಲ್ತಾರೆ ಸರ್ ಕರೆಂಟ್ ತೊಗೊಳಕ್ಕೆ. ಅಂದ್ರೆ ಈ TC ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಹಣವನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ. ಹೌದು ಸರ್. ನಾವು 4,40,000 ಕೊಟ್ಟು ಕರೆಂಟ್ ತಗೊಂಡ ಸರ್. 4,40,000. ಮುಂಚೆ ಎಷ್ಟಿತ್ತದು? ಮೊದಲು 30,000 ಇತ್ತು ಸರ್ ಯಡಿಯೂರಪ್ಪನ ಕಾಲದಲ್ಲಿ. ಈಗ ಜಾಸ್ತಿ ಮಾಡಿ 4 ಲಕ್ಷ 2 ಲಕ್ಷ, ಈ ಕಂಬದ ಬೆಲೆ 1 ಲಕ್ಷ 6 ಲಕ್ಷ ತನಕ ರೈತರು ತಗೋಬೇಕಾಗ್ತದೆ ಸರ್. ನೀವು ಕೊಡೋ ಫ್ರೀಗೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿದ್ದಾರೆ ಸರ್. ಹೌದು ಹೌದು. ನನ್ನ ಮಗಳ ಮನೇಲಿ 2.5 ಲಕ್ಷ ಕಟ್ಟಿ ನೀವು ಕೊಳಾಯಿ ತಗೊಳ್ಳಿ ಅಂತ ಹೇಳಿದ್ದಾರೆ ಸರ್. ಅವ್ರಿಗೆ ಅವಶ್ಯಕತೆ ಇದ್ದಲೇ ಹೋದ್ರು ಟ್ಯಾಕ್ಸ್ ಹಾಕ್ತಾರೆ ಸರ್ 10,000.
ಬೆಂಗಳೂರವರು ಬಡವರು ಪುಸ್ತಕ ಆಗ್ತಾ ಇಲ್ಲ, ಟ್ಯಾಕ್ಸ್ ಹಾಕವ್ರೆ. ಇವರು ಬೆಂಗಳೂರು ಅಭಿವೃದ್ಧಿ ಮಾಡ್ತೀವಿ ಅಂತಾರೆ, ಅಷ್ಟು ಏನು ಗುಡ್ಡಿ ಮುಚ್ಚಿಲ್ಲ ಇವರು. ರೈತರ ಮೇಲಿರೋ ಹೊರೆ ಕಮ್ಮಿ ಮಾಡ್ಬೇಕು, ಬಡವ್ರ ಬಗ್ಗರು ಬೆಂಗಳೂರಲ್ಲಿ ಹಾಕಿರೋ ಟ್ಯಾಕ್ಸ್ ಕಮ್ಮಿ ಮಾಡ್ಬೇಕು. ಅದರಿಂದ ತುಂಬಾ ಅನ್ಯಾಯ ಆಗಿದೆ. ಇವರು ಎಲ್ಲ ಫ್ರೀ ಅನ್ಕೊಂಡು ಆಗ್ತಾ ಇದ್ದಾರೆ. ಎಸ್ ಸರ್, ನೋಡೋಣ ಏನಾಗುತ್ತೆ ಈ ವಿಚಾರ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮನೆ ಮೇಡಮ್, ಒಂದು ಗ್ರೌಂಡ್ ಲೆವೆಲಲ್ಲಿ ಒಂದು ಅಭಿಪ್ರಾಯ ಇದೆ. ಈಗ ಸರ್ಕಾರದ ಸಚಿವರುಗಳು ಅಥವಾ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳಿಂದ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ, ಸಾಮಾಜಿಕ ಬದಲಾವಣೆಗಳಾಗ್ತಾ ಇದೆ, ಇತ್ಯಾದಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ನೀವು ಉದಾಹರಣೆಗೆ ರೈತರ ಎಕ್ಸಾಂಪಲನ್ನು ತೆಗೆದುಕೊಂಡ್ರೆ, ನೀವು 200 ಯೂನಿಟ್ ತನಕ ವಿದ್ಯುತ್ತನ್ನು ಉಚಿತ ಕೊಡ್ತೀರಿ ಮನೆಗಳಿಗೆ. ಈ TC ಇನ್ಸ್ಟಾಲೇಷನ್ಗೆ 2 ಲಕ್ಷನೋ 2.5 ಲಕ್ಷ ರೂಪಾಯಿ ಹಣವನ್ನು ಪೀಕ್ತಾ ಇದ್ದೀರಿ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ನೀವು ಆವಾಗಲೇ ಉಲ್ಲೇಖ ಮಾಡಿದಾಗೆ ತೆರಿಗೆ ವಿಧಿಸೋದು ಕೂಡ ದುಪ್ಪಟ್ಟಾಗ್ತಾ ಇದೆ. ಇದು ಹೆಂಗೆ ಸಾಧ್ಯ? ಸಾಮಾಜಿಕ ನ್ಯಾಯ ಎಲ್ಲಿ ಬರುತ್ತೆ ಇಲ್ಲಿ? ಈ ಪ್ರಶ್ನೆ ಸಹಜವಾಗಿದೆ. ಯಾವುದೇ ಒಂದು ಸರ್ಕಾರ ಅವರು ಪರ್ಫಾರ್ಮೆನ್ಸ್ ಬೇಸ್ಡ್ ಚೆನ್ನಾಗಿ ಕೆಲಸ ಮಾಡಿ ಸ್ಟೇಟಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಸರಿಯಾಗಿ ಮಾಡಿದ್ದಿದ್ರೆ ಅವರು ರಿಪೋರ್ಟ್ ಕಾರ್ಡ್ ಅಂತ ಹೇಳ್ತೀವಿ ನಾವು. ರಿಪೋರ್ಟ್ ಕಾರ್ಡ್ ತಗೊಂಡು ಹೋಗ್ಬಿಟ್ಟು ನಾವು ಈ ಕೆಲಸ ಮಾಡಿದ್ದೀವಿ ನಮ್ಗೆ ಓಟ್ ಹಾಕಿ ಅಂತಾರೆ ಅಲ್ವಾ? ನಿಮ್ಮ ಹತ್ರ ಆ ಥರ ಏನು ಇಲ್ಲ ಹೇಳಕ್ಕೆ ಹೋಗ್ಬಿಟ್ಟು. ಸೊ ನೀವು ಗ್ಯಾರಂಟಿಗಳನ್ನು ಕೊಡ್ತಿದ್ದೀರಾ. ಸೊ ಗ್ಯಾರಂಟಿಗಳನ್ನು ಕೊಟ್ಟರೆ ಏನಾಗತ್ತೆ ಅಂತ ಜನ ಓಟ್ ಹಾಕ್ತಾರೆ. ನಮಗೆ ಈ ಫ್ರೀ ಬಸ್ ನಾವು ಕೊಡ್ತೀವಿ, ಇಂತಹ ಒಂದು 200 ಯೂನಿಟ್ಸ್ ನಾವು ಫ್ರೀ ಕೊಡ್ತೀವಿ ಅಂತ. ನಾನು ಹೇಳಿದ ಥರನೇ ಫ್ರೀ ಕೊಡ್ತೀವಿ ಅಂತ ಅದನ್ನು ಬಂದು ಹೇಳ್ತಾ ಪ್ರೆಸ್ ಬ್ಲೀಟಿಂಗ್ ಮಾಡೋದು, ದೊಡ್ಡ ಸ್ಟೇಟ್ಮೆಂಟ್ಗಳು, ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಕರ್ನಾಟಕ ಫ್ರೀ ಗ್ಯಾರಂಟಿ ಸರ್ಕಾರ ಅಂತ ಹೇಳೋದು, ಯಾರೋ 2,000 ರೂಪಾಯಿಯನ್ನು ಕೂಡಿಟ್ಟು ಫ್ರಿಜ್ ತೆಗೆದುಕೊಂಡ್ರು ಅಂತ ನಮಗೆ ಎಕ್ಸಾಂಪಲ್ ಕೊಡೋದು, ಇದೆಲ್ಲ ಮಾಡೋದು. ಆಮೇಲೆ ಅವರು ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಿದ್ರಲ್ಲ, ನಿಮ್ಗೂ ನಮ್ಮ ಮನೆಯವರು ಹೋಗ್ಬೋದು, ನಿಮ್ಮ ಮನೆಯವರು ಹೋಗ್ಬೋದು, ಎಲ್ಲರೂ ಹೋಗ್ಬೋದು, ಫ್ರೀ ಅಂತ ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಇದು ಎಷ್ಟೊಂದು ಅನ್ಯಾಯ. ಇವಾಗ ನಾವು ಮಾತಾಡ್ತಾ ರೈತರು ಹೆಂಗ್ ಹೇಳ್ತಿದ್ರು ನಾವು ಕೇಳ್ತಿದ್ವಿ. ಯಡಿಯೂರಪ್ಪನ ಕಾಲದಲ್ಲಿ ಅವರು 30,000 ಕಟ್ಬಿಟ್ಟು ತಗೊಳ್ತಾ ಇದ್ದಂತ TC ಇನ್ಸ್ಟಾಲೇಷನ್ ನ 2 ಲಕ್ಷ ಕಟ್ಬಿಟ್ಟು ಇವಾಗ ತಗೊಳ್ತಿದಾರ. ಅದರಲ್ಲೂ ಸಿಗ್ತಾ ಇಲ್ಲ, 4 ಲಕ್ಷಕ್ಕೆ ಹೋಗಿದೆ ಇವಾಗ. ಸೊ ನೀವು ಫ್ರೀ ಅಂತ ನಾನು ಹೇಳ್ತಿದ್ದೀನಲ್ಲ, ಫ್ರೀ ಅಂತ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಆ ಪ್ರೊಜೆಕ್ಷನ್ ಹಿಂದೆ ಏನಿದೆ ಅಂತ ಜನರಿಗೆ ಬಂದು ಗ್ರೌಂಡ್ ರಿಪೋರ್ಟ್ ತಗೋಬೇಕು. ಒಂದು ಸಿಂಪಲ್ ಯಾವುದೇ ಒಂದು ಸ್ಟೇಟ್ಗೆ ನೀವು ಹೋಗಿ, ಇವಾಗ ಅಕ್ಕಪಕ್ಕ ಇರೋ ಸ್ಟೇಟ್ಗೆ ಹೋಗೋಣ ಸರ್. ಎಷ್ಟು ದುಃಖ ಆಗತ್ತಂದ್ರೆ, ಯಾಕಂದ್ರೆ ಅಕ್ಕಪಕ್ಕ ಸ್ಟೇಟ್ ನಾವೆಲ್ಲ ಓಡಾಡ್ತೀವಲ್ವಾ, ಅಕ್ಕಪಕ್ಕ ಸ್ಟೇಟೇ ಹೋಗೋಣ, ದೂರ ಹೋಗೋದು ಬೇಡ, ಕೇರಳಕ್ಕೆ ಹೋಗೋಣ, ತಮಿಳ್ನಾಡಿಗೆ ಹೋಗೋಣ, ರೋಡ್ಗಳು ಬಂದು ನೋಡಿ ಹೆಂಗಿದೆ ಅಂತ. ಇವರು ಹೋಗ್ತಾರೆ ತಾನೆ ಸರ್, ಇವರು ಹೋಗಿದ್ದಾರೆ, ಇವಾಗ್ಲೂ ಹೋಗಿದ್ರಲ್ಲ ತಮಿಳ್ನಾಡಿಗೆ ಅಲ್ವಾ, ಸ್ಟಾಲಿನ್ ಅವ್ರಿಗೆ ಹೋಗ್ಬಿಟ್ಟು ಕ್ಯಾಂಪೇನ್ ಮಾಡಿ ಇವರು ಹೋಗಿ ನೋಡಿರ್ತಾರೆ ಹೆಂಗಿದೆ ಬೀದಿಗಳು ಅಂತ. ಈ ಒಂದು ರೋಡಿನ ಸಮಸ್ಯೆ ನೀವು ನೋಡಿ ಸತತವಾಗಿ ಒಂದು 7 ವರ್ಷ 8 ವರ್ಷದಿಂದ ಜನ ಫೇಸ್ ಮಾಡ್ಕೊಂಡೇ ಬರ್ತಿದೀವಿ. ಎಷ್ಟೊಂದು ಜನ ಸತ್ತೋಗಿದ್ದಾರೆ, ಗುಂಡಿಗಿಂದ ಎಷ್ಟು ಜನ ಸತ್ತು ಹೋಗಿದ್ದಾರೆ, ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಿದ್ದಾರೆ, ದಿನನಿತ್ಯ ನಾವು ನೋಡ್ಬೋದು. ಇನ್ನೊಂದೇನಂದ್ರೆ ದೊಡ್ಡ ಸಮಸ್ಯೆ ಕರ್ನಾಟಕದಲ್ಲಿ ನಾವು ಫೇಸ್ ಮಾಡೋದು, ಶಾರ್ಟೇಜ್ ಆಫ್ ಟ್ರಾಫಿಕ್ ಪೊಲೀಸು ಇದ್ದಾರೆ. ಯಾವುದೇ ಒಂದು ಗವರ್ಮೆಂಟ್ ನೌಕರಿಗಳು ನೀವು ತಗೊಂಡ್ರೆ ಶಾರ್ಟೇಜ್ ಇದ್ದಾರೆ. ಯಾಕಂದ್ರೆ ನೀವು ಹೇಳ್ತಾರೆ ಕಾಲ್ ಫಾರ್ ಮಾಡಿಲ್ಲ, ಇವರು ಕಾಲ್ ಫಾರ್ ಮಾಡಿಬಿಟ್ಟು ಇವರು ಜನರನ್ನು ಎಸ್ಪೆಷಲಿ ಯೂತ್ ಅನ್ನು ಬಂದು ನೀವು ಎಕ್ಸಾಮ್ಗಳು ಬರೆದ್ಬಿಟ್ಟು ನೀವು ಬನ್ನಿ ಅಂತ ಅದು ಮಾಡ್ತಾನೆ ಇಲ್ಲ. ಅದು ಯಾಕೆ ಮಾಡ್ತಿಲ್ಲ ಅದು ಗೊತ್ತಿಲ್ಲ. ಫಾರ್ ಸಮ್ ರೀಸನ್ ಇವ್ರು ಮಾಡ್ತಾ ಇಲ್ಲ. ಸೊ ನೀವು ನೋಡಿದ್ರೆ ನಮ್ಮ ಬೀದಿಗಳಲ್ಲಿ ವಿ ಹ್ಯಾವ್ ಶಾರ್ಟೇಜ್ ಆಫ್ ಟ್ರಾಫಿಕ್ ಪೊಲೀಸ್ ಆಲ್ಸೋ ಟು ಕಂಟ್ರೋಲ್ ದ ಟ್ರಾಫಿಕ್ ಅಲ್ವಾ. ಆದ್ರೆ ಒಂದು ವಿಷಯ ಏನ್ ನಡೀತಿದೆ ಅಂದ್ರೆ, ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಬಂದು ಅಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಗೈಡ್ ಮಾಡ್ತಾರೆ ಇಲ್ವೋ, ಅಲ್ಲಿ ಫೈನ್ ಕಲೆಕ್ಷನ್ ಸರಿಯಾಗಿ ಆಗ್ತಿದೆ. ಅದೇ ನೀವು BWSSBಗೂ ಬನ್ನಿ, ಫೈನ್ ಕಲೆಕ್ಷನ್ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಸರಿಯಾಗಿ ಆಗ್ತಿದೆ. ಇವಾಗ ಹೊಸ ಬಂಪರ್ ಏನ್ ಬಂದಿದೆ ಅಂದ್ರೆ, ಜನರಿಗೆ ಡಿಸ್ಕೌಂಟ್ ಏನ್ ಕೊಡ್ತಿದ್ದಾರೆ ಅಂದ್ರೆ, ನೀವು ಬಂದು ಈ ಟೈಮ್ ಇಂದ ನೀವು ಬಂದು ಕಟ್ಬಿಟ್ರೆ 50% ನಿಮ್ಗೆ ಆಫರ್. ನಾವೆಲ್ಲ ಮೊದಲು ಬರೀ ಬಟ್ಟೆ ಅಂಗಡಿಯಲ್ಲಿ ಕೇಳ್ತಿದ್ವಿ 50% ಆಫರ್ ಅಂತ. ಇವಾಗ ನೀವು BWSSB, ನೀವು ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಎಲ್ಲ 50% ಆಫರ್, ಬಂದು ಕಟ್ಬಿಟ್ಟು ಹೋಗಿ ಫೈನ್ ಅಂತಾರೆ. ಸೊ ಈ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ ಸರ್? ಸರ್ಕಾರಕ್ಕೆ ತಾನೇ ಹೋಗೋದು ಈ ದುಡ್ಡೆಲ್ಲ. ಸೊ ಎಷ್ಟು ಬೇಜಾರಾಗತ್ತೆ ನಾವು ಕೇಳ್ಕೊಂಡು ಬಂದ್ರೆ. ಎಕ್ಸಾಂಪಲ್, ಈ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ಈ ಬಿ ಖಾತಾದಿಂದ ಎ ಖಾತಾ ಇವರು 5% ಅಂತ ಹೇಳಿದ್ರು ಅಲ್ವಾ. ಜನ ಇಂಟ್ರೆಸ್ಟ್ ತೋರಿಸಲಿಲ್ಲ, ಅದನ್ನ ಬಂದು ಎ ಖಾತಾ ಕನ್ವರ್ಟ್ ಮಾಡಕ್ಕೆ. ಇವಾಗ ಆ ಟ್ಯಾರಿಫ್ ಅನ್ನು 5% 2% ಕೆಳಗೆ ಇಳಿಸಿದ್ದಾರೆ. ಯಾಕಂದ್ರೆ ಜನ ಹೋಗ್ಬಿಟ್ಟು ಬಿ ಖಾತಾದಿಂದ ಎ ಖಾತಾ ಟ್ರಾನ್ಸ್ಫರ್ ಹೋಗಿಲ್ಲ ಜನ. ಅದಕ್ಕೆ ನಾನು ಯೋಚನೆ ಮಾಡ್ತಾ, ನೀವು ನೋಡಿ 5% 2% ಯಾಕೆ ಡಿಕ್ರೀಸ್ ಮಾಡಿದ್ರು? ಯಾಕಂದ್ರೆ ಜನ ಹೋಗ್ಬಿಟ್ಟು ಬಿ ಖಾತೆಯಿಂದ ಟ್ರಾನ್ಸ್ಫರ್ ಮಾಡಿಸ್ತಾ ಇಲ್ಲ. ಇವಾಗ ಟ್ರಾನ್ಸ್ಫರ್ಗಳು ಮಾಡಿಸ್ಕೊಳ್ಳಿ ಅಂತ 2% ಮಾಡಿದ್ದಾರೆ. ಸೊ ಇವ್ರು ಬಂದು ಐ ವಾಶ್ ಕೆಲಸಗಳು ತುಂಬಾ ಮಾಡ್ತಾರೆ ನಮ್ಮ ಸರ್ಕಾರ. ಮಾತನಾಡೋಣ. ರೈತರ ಸಮಸ್ಯೆಗಳ ಬಗ್ಗೆ ಕೇಳ್ತಾ ಇದ್ರಿ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದ ಒಬ್ಬ ಮಹಾಶಯರು
ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಸಾಲ ಮನ್ನಾ ಆಗಲಿ ಅನ್ನುವ ಕಾರಣಕ್ಕೆ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ರೈತರ ಆಕ್ರೋಶವೂ ಕೂಡ ಅವತ್ತು ಮುಗಿಲು ಮುಟ್ಟಿತ್ತು. ಹೀಗಾಗಿ ರೈತರ ಮೇಲೆ ದೊಡ್ಡ ತರನಾದಂತಹ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದೆ ಸರ್ಕಾರದಿಂದ. ರೈತರಿಗಾಗಿ ಏನಾದರೂ ಮಾಡಬೇಕು, ರೈತರಿಗಾಗಿ ಏನಾದರೂ ಮಾಡಬೇಕು ಅಂತ. ಅದರ ಭಾಗವಾಗಿ ನೀವು ರೈತರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಇದರ ಮತ್ತೊಂದು ಜ್ವಲಂತ ಸಮಸ್ಯೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಯಾಕೆ, ಏನು ಪರಿಹಾರ? ನಾವು ಮಾತನಾಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ನಿರ್ಣಯದ ಬಗ್ಗೆ. ದಾವಣಗೆರೆಯಿಂದ ಮಂಜುಳಾ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಮಂಜುಳಾ ಅವರೇ. ನಮಸ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಅದೇ ರೀತಿಯಾಗಿ ಮುಂದುವರಿಯುತ್ತಾ ಅಥವಾ ಬದಲಾವಣೆಗಳ ಮಹಾಪರ್ವ ಸಿಗಬಹುದು, ನಮಗೆ ಅನುಕೂಲ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆಯಾ? ಇಲ್ಲ ಸರ್, ಬದಲಾಗೋದ್ರಲ್ಲಿ ಇವರೇ ಇರ್ತಾರ. ಮಾತನಾಡಿ. ಹಲೋ, ನಮಸ್ಕಾರ ಸರ್, ಕೇಳ್ತೈತೆ. ಸ್ವಲ್ಪ ಜೋರಾಗಿ ಮಾತನಾಡಿ. ಹಲೋ, ಟಿವಿ ನೋಡ್ಕೊಂಡು ಮಾತನಾಡಬೇಡಿ, ಜೋರಾಗಿ ಮಾತನಾಡಿ. ದಾವಣಗೆರೆಯಲ್ಲಿ ಎಲ್ಲಿಂದ ಕರೆ ಮಾಡ್ತಿರೋದು? ನೋಡ್ತಾ ಇಲ್ಲ ಸರ್, ದಾವಣಗೆರೆಯಿಂದ ಮಾಡಿದೇವಿ. ಮಂಜುಳಾ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದು ನಮಗೆ ತುಂಬಾನೇ ಖುಷಿ ಐತೆ. ನಮಗೆ ನಾವು ರೈತರು ಸರ್, ನಮಗೆ ಒಂಚೂರು ರೈತರ ಪರವಾಗಿ ಯಾವ್ದೋ ಈ ಮೆಕ್ಕೆಜೋಳದಾಗ್ಲಿ ಇಲ್ಲ ಒಂದು ತರಕಾರಿ ಬಗ್ಗೆ ಆಗ್ಲಿ ಒಂದು ಮಿನಿಮಮ್ ಇಷ್ಟೇ ಇದು ರೇಟ್ ಅಂತ ಹೇಳಿ ಫಿಕ್ಸ್ ಮಾಡ್ಬೇಕು ಸರ್ ಅವರು. ನಾವು ಬೆಳಿತಾವಿ, ಅದು ನಮಗೆ ಕಡಿಮೆ ರೇಟ್ ತಗೊಂತಾರ, ಅವ್ರು ಜಾಸ್ತಿ ರೇಟ್ ಮಾಡ್ತಾರೆ ಸರ್. ನಮಗೆ ಏನು ಉಳಿಯಲ್ಲ ಸರ್, ರೈತರಿಗೆ ಏನು ಉಳಿಯಲ್ಲ ಸರ್. ಅಂದ್ರೆ ನೀವು ಬೆಳೆದಂತ ಬೆಳೆಗಳಿಗೆ ನೀವೇ ಬೆಲೆಗಳನ್ನು ನಿರ್ಧಾರ ಮಾಡುವಂತ ವ್ಯವಸ್ಥೆ ಬರಬೇಕು ಅಂತ. ಹ್ಞೂ ಸರ್, ನಿಗದಿತವಾದ ಇಂಥದಕ್ಕೆ ಇಷ್ಟೇ ಬೆಲೆ ಸರ್ಕಾರದಿಂದ ಮಾಡ್ಲಿ ಸರ್. ಸರ್ಕಾರದಿಂದ ಮಾಡಿ ಅವರಿಂದ ನಮಗೆ ದುಡ್ಡು ಬರಂಗ್ ಮಾಡ್ಬೇಕು ಸರ್ ಅವರು. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ನಿಮಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬರ್ತಿತ್ತಲ್ವಾ? ಹ್ಞೂ ಸರ್. ಅದು ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ನಂತರ ಸ್ಥಗಿತ ಆಗಿದೆ. ಅಂದ್ರೆ ಕೇಂದ್ರ ಸರ್ಕಾರದವರು 6,000 ಕೊಡೋದು, ಇವರೇನೋ 2,000 ಏನೋ ಕೊಡ್ತಿದ್ರು, 10,000 ಟೋಟಲ್ ಸಿಗ್ತಾ ಇತ್ತದ ಹಣ. ಸಿದ್ದರಾಮಯ್ಯನವ್ರ ಅಧಿಕಾರಕ್ಕೆ ಬಂದ ನಂತರ ಆ ಹಣವು ಕೂಡ ಸ್ಥಗಿತ ಆಗಿದೆ. ಅದು ಕೂಡ ಬರ್ಬೇಕು ಅನ್ನೋದು ನಿಮ್ಮ ಆಶಯ? ಹ್ಞೂ ಸರ್, ಅದು ಬರ್ಬೇಕು ಸರ್. ಅದು ನಿಂತತಿ. ನನಗೆ ಈಗ 2,000 ಕೊಡೋದೇನು ದೊಡ್ಡ ಇದಲ್ಲ ಸರ್. ಹಲೋ, ಮಾತನಾಡಿ. ಈಗ ಅದೇ ನಮಗೆ ಬೆಳೆಗೆ ತಕ್ಕವಾದ ಪ್ರತಿಫಲ ಸಿಗ್ಬೇಕು. ಈಗ 3 ವರ್ಷ ಆತ ಸರ್, ನಮ್ಮ ಸರಿಯಾಗಿ ಮಳೆ ಬೆಳೆ ಸರಿಯಾಗಿ ಆಗ್ಲಿಕ್ಕೆ ಎಲ್ಲ ಬೆಳೆ ಏನು ಆಗ್ತಾ ಇಲ್ಲ ಸರ್. ನಮ್ ಕಡೆ ಎಲ್ಲ ಬಂದ್ ನೋಡಿ ಅದಕ್ಕೆ ಪರಿಹಾರ ಕೊಡ್ಬೇಕು ಸರ್. ಓಕೆ, ನೋಡೋಣ ಏನ್ ಮಾಡ್ತಾರೆ ರೈತರ ವಿಚಾರದಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ, ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಂಜುನಾಥ್ ಅವರೇ? ಮಂಜುನಾಥ್ ಅವ್ರ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಸರ್ ಕೇಳಿ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ವಿಜಯನಗರ ಡಿಸ್ಟ್ರಿಕ್ಟ್ ಅಗ್ರಿಬೋಲ್ ತಾಲೂಕು ಸರ್. ಟಿವಿ ನೋಡ್ಕೊಂಡು ಮಾತನಾಡಬೇಡಿ ದಯವಿಟ್ಟು. ಇಲ್ಲ ಸರ್, ಟಿವಿ ನೋಡ್ಕೊಂತಲ್ಲ ಸರ್, ಟಿವಿ ಬಿಟ್ಟೆ ಮಾತಾಡೋದು ಸರ್. ಓಕೆ, ನಿಮ್ಮ ನಿರೀಕ್ಷೆ ಏನಿದೆ ಡಿ ಕೆ ಶಿವಕುಮಾರ್ ಮೇಲೆ? ನಮ್ಮ ಸರ್ಕಾರ ಚೆನ್ನಾಗಿ ನಡೆಯಾಗಿದೆ ಸರ್. ಈಗ ನಾನು SNC ಅಧ್ಯಕ್ಷ ಸರ್, ಮಾಲಿಯಿಂದ. SDMC ಅಧ್ಯಕ್ಷರು? ಹ್ಞೂ ಸರ್. ಈಗ ನೋಡಿ, ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಕೊಡ್ತಿದ್ದಾರೆ ಅವರು. ಹ್ಞೂ ಸರ್, ಫ್ರೀ ಬಿಟ್ಟಿದ್ದಾರೆ ಸರ್. ಇನ್ನಷ್ಟು ಅನುಕೂಲ ಮಾಡಿಕೊಳ್ಳಿ ಸರ್ ನಮ್ಮ ಸಾರ್ ಅವರು. ಏನೇನು ಅನುಕೂಲ ಆಗಬೇಕು? ಒಬ್ಬ SDMC ಅಧ್ಯಕ್ಷರಾಗಿ ಸರ್ಕಾರಿ ಶಾಲೆಗಳಿಗೆ ಬೇಕಾದಂತ ಮೂಲಭೂತ ಅವಶ್ಯಕತೆಗಳೇನು? ಹ್ಞೂ ಸರ್, ಮೂಲಭೂತ ಸರ್, ಶಾಲೆ ಒಳಗೆ ಸ್ವಲ್ಪ ಕಟ್ಟಡಗಳು ಸ್ವಲ್ಪ ಭಾಳ ಇದಾಗಿದೆ ಸರ್. ಕರೆಕ್ಟು. ಅದ್ರ ಬಗ್ಗೆ ಸ್ವಲ್ಪ ಕಟ್ಟಡ ನಿರ್ಮಾಣ ಸ್ವಲ್ಪ ಹೆಚ್ಚುವರಿ ಮಾಡಿ ಇದು ಮಾಡಕ್ಕಂತ ಬೇಡಿಕೆ ಇದೆ ಸರ್ ನಮ್ಮ ಸಾರ್ ಹತ್ರ. ಅತಿ ಹೆಚ್ಚು ಸ್ವಲ್ಪ ಶಾಲೆಗೆ ಅನುದಾನ ಸ್ವಲ್ಪ ಕೊಡ್ಲಿ ಅಂತ ಬೇಡಿಕೆ ಇದೆ ಸರ್ ನಮ್ಮ ಸಾರ್ ಹತ್ರ. ನೀವು ಶಾಲೆಯಲ್ಲಿ, ನೀವು SDMC ಅಧ್ಯಕ್ಷರಾಗಿರುವಂತಹ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆಯೋ ಅಥವಾ ಫುಲ್ಫಿಲ್ ಎಲ್ಲ ಆಗಿದೆಯೋ ಶಿಕ್ಷಕರೆಲ್ಲ? ಸರ್, ಶಿಕ್ಷಕರ ಕೊರತೆ ಸ್ವಲ್ಪ ಆಲ್ಮೋಸ್ಟ್ಲಿ ಪಬ್ಲಿಕ್ ಇದು ಪ್ರೈವೇಟ್ ಸ್ಕೂಲ್ ಆಗ್ತಾ ಇದೆ, ಸ್ವಲ್ಪ ಸಮಸ್ಯೆ ಇದೆ ಸರ್. ಅದು ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋದು ಏನು ಸರ್? ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋದು ಸರ್, ಗಣಿತ ಬಗ್ಗೆ ಸ್ವಲ್ಪ ಇದೆ ಸರ್ ನಮ್ಮ ಶಾಲೆ ಒಳಗೆ ಕೊರತೆ. ಆಮೇಲೆ ಸಾಮಾಜಿಕ ವಿಜ್ಞಾನ ಸ್ವಲ್ಪ ಪರಿಸ್ಥಿತಿ ಇದೆ ಸರ್. ಅದ್ರ ಬಗ್ಗೆ ಸ್ವಲ್ಪ ಶಿಕ್ಷಕರು ತಗೋಬೇಕಂತ ನಮ್ಮಲ್ಲಿ ಮನವಿ ಕೇಳ್ಕೊಂಡಿ ಸರ್. ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ ಹಗರಿಬೊಮ್ಮನಹಳ್ಳಿಯಿಂದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ನಾವು ಹಾವೇರಿ ಜಿಲ್ಲೆ. ಮಾತನಾಡಿ ಸರ್. ಸರ್, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾವ ಸಚಿವ ಸ್ಥಾನ ಕೊಟ್ಟಿಲ್ಲ ಸರ್. ಹಂಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
ಬ್ಯಾಡಗಿ ತಾಲೂಕು ಮತ್ತೂರಿಂದ ರೀ. ಬಸವರಾಜ ಶಿವಣ್ಣ ಅವರು ಸಚಿವ ಸ್ಥಾನ ಬೇಕು ಅಂತ ಪ್ರತಿಭಟನೆ ಎಲ್ಲ ಆಗ್ಬಿಡ್ತು ಬ್ಯಾಡಗಿಯಲ್ಲಿ, ಗೊತ್ತಾ ನಿಮ್ಗೆ? ಪ್ರತಿಭಟನೆ ನಾವೇ ಮಾಡಿದ್ವಿ ಸರ್. ಇಲ್ಲಿವರೆಗೆ ಯಾವುದೇ ಅಭಿವೃದ್ಧಿ ಹೊಂದಿಲ್ಲ ಸರ್. ಅವ್ರಿಗೆ ಹಿರಿಯರದಾರ, ಅವ್ರಿಗೆ ಸಚಿವ ಸ್ಥಾನ ಕೊಟ್ರ ಅಭಿವೃದ್ಧಿ ಆಗತ್ತೆ ನಮ್ಮ ಹಾವೇರಿ ಜಿಲ್ಲೆ. ಅಂದ್ರೆ ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಬೇಕು ಅಂತ? ಹೌದು ಹೌದು ಸರ್. ಅದು ಈ ಮುಖಾಂತರ ಡಿ.ಕೆ ಶಿವಕುಮಾರ್ ಬಟ್ ಬಸವರಾಜ ಶಿವಣ್ಣ ಅವ್ರಿಗೆ ವಯಸ್ಸಾಗಿದೆ, ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಶ್ರೀನಿವಾಸ ಮಾನೆ ಹೇಳ್ತಿದ್ದಾರೆ ಹಾನಗಲ್ಲಿಂದ. ಇಲ್ಲ ಸರ್, ಫುಲ್ ಆಕ್ಟಿವ್ ಇರ್ತಾರೆ ಸರ್. ಅವರ ಕಾರ್ಯವೈಖರಿ ನೋಡಿದ್ದೇವೆ ಸರ್ ನಾವು ತಾಲೂಕಿನಲ್ಲಿ. ಹಂಗಾಗಿ ನಾವು ಕೇಳ್ತಾ ಇರೋದು ಒಳ್ಳೆ ಕೆಲಸಗಾರ, ಎಲ್ಲಾ ಸಮಾಜದವ್ರನ್ನ ಒಟ್ಟಿಗೆ ಹೋಗ್ತಾರೆ ಸರ್. ಹಂಗಾಗಿ ನಾವು ಅವ್ರಿಗೆ ಸಚಿವ ಸ್ಥಾನ. ಗೊತ್ತಾ, ಕಳೆದ ಬಾರಿ ಬಿಜೆಪಿ ಸರ್ಕಾರದ ಅವಧಿಯ ಸಮಯದಲ್ಲಿ ಬಿಜೆಪಿ ಗೆದ್ದಿತ್ತು ಹಾವೇರಿ ಜಿಲ್ಲೆಯಲ್ಲಿ. ಈ ಬಾರಿ 6-6 ಕಾಂಗ್ರೆಸ್ ಗೆದ್ದಿದೆ. ಒಂದು ಸಚಿವ ಸ್ಥಾನವೂ ಕೂಡ ಈ ಬಾರಿ ಸಿಕ್ಕಿಲ್ಲ. ಹೊರಗಿನ ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಈ ಬಾರಿ. ನಮ್ಮ ಸ್ಥಳೀಕರ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೆ ಅಭಿವೃದ್ಧಿ ಆಗತ್ತೆ ಅಂತ ನಮ್ದು ಅನಿಸಿಕೆ. ಹಂಗಾಗಿ ಬಲವಾಗಿ ಕೇಳ್ತೀವಿ ಸರ್ ನಾವು ಕಾರ್ಯಕರ್ತರಾಗಿ. ನಾವು ಕೊಟ್ರೆ ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡ್ತಾರೆ ಸರ್ ಅವರು. ಓಕೆ ಓಕೆ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ನಮ್ಗೆ ಕೇಳಿಸ್ಕೊಳ್ತಾ ಇದ್ರಿ, ಈ ಹಿಂದೆ ಕೇಂದ್ರ ಸರ್ಕಾರ, ಅದು ವಿವಾದಾತ್ಮಕನೋ ಬೇರೆ ಬೇರೆ ಕಾರಣನೋ ರಾಜಕೀಯ ಕಾರಣನೋ ಅದ್ರ ಬಗ್ಗೆ ಅದನ್ನು ಬಿಟ್ಬಿಡೋಣ ನಮ್ಮ ಡಿಬೇಟ್ಗೆ, 3 ಕೃಷಿ ಕಾಯ್ದೆಗಳನ್ನು ತಂದಿತ್ತು. ಅಲ್ಲಿ ರೈತ ತಾನು ಬೆಳೆದಂಥ ಬೆಳೆಗಳನ್ನು ಯಾವುದೇ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡೋದಕ್ಕೆ ಅವಕಾಶ ಇತ್ತು. ತಾನು ಬೆಳೆದಂತಹ ಬೆಳೆಗಳಿಗೆ ತಾನೇ ಬೆಲೆಯನ್ನು ನಿರ್ಧಾರ ಮಾಡೋದಿತ್ತು. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇರಲಿಲ್ಲ. ಹೀಗಾಗಿ ಆ ಮಹಿಳೆ ಮಾತನಾಡ್ತಾ ಇದ್ದದನ್ನು ನಾವು ಕೇಳಿಸ್ಕೊಂಡ್ರಿ. ನಾವು ಬೆಳೆದಂತಹ ಬೆಳೆಗಳಿಗೆ ನಾವೇ ರೇಟ್ ಫಿಕ್ಸ್ ಮಾಡಬೇಕು. ಯಾರೋ ಮಧ್ಯವರ್ತಿ ಬಂದು 1 ಕ್ವಿಂಟಲ್ಗೆ 900 ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಅದ್ರ ಖರ್ಚು ಕೂಡ ಆಗಲ್ಲ ಅಂತ. ಈ ವ್ಯವಸ್ಥೆ ಬಗ್ಗೆ ಜನಕ್ಕೆ ಒಂದು ದೊಡ್ಡ ಭರವಸೆ ಇದೆ ಮೇಡಮ್ ಇದರಲ್ಲಿ. ಅದನ್ನ ಯಾಕೆ ಈ ಸರ್ಕಾರ ಸ್ಟಾಪ್ ಮಾಡಿದ್ದಾರೆ ಅದು ಅರ್ಥ ಮಾಡ್ಕೋಬೇಕು ನಾವು ಫಸ್ಟ್ ಅಲ್ವಾ. ಅದೆಷ್ಟು ಒಂದು ಒಳ್ಳೆ ವಿಷಯ. ಯಾರು ಅಗ್ರಿಕಲ್ಚರ್ ಫಾರ್ಮರ್ಸ್ ಅವ್ರ ಲ್ಯಾಂಡ್ ಇಂದ ಏನ್ ಬೆಳೀತದೆ ಅದನ್ನ ರೇಟ್ ಕೊಡಕ್ಕೆ ಅವ್ರಿಗೆ ರೈಟ್ಸ್ ಇದೆ ಅಲ್ವಾ, ಅವ್ರದಲ್ವಾ ಅದು. ಅದನ್ನ ಯಾಕೆ ನೀವು ಸ್ಟಾಪ್ ಮಾಡ್ತಿದ್ದೀರಾ? ಇವ್ರು ಈ ಸರ್ಕಾರ ಅಲ್ವಾ ಸ್ಟಾಪ್ ಮಾಡಿರೋದು ಅದನ್ನ. ಸೊ ಅದನ್ನು ನೀವು ಕೊಡಬೇಕು. ನೀವು ಹೇಳ್ತಿದ್ರ ಕೇಂದ್ರ ಸರ್ಕಾರ ವಾಸ್ ಗಿವಿಂಗ್ ಕಿಸಾನ್ ಸಮ್ಮಾನ್ ಯೋಜನೆಯಿಂದ 6,000 ರೂಪಾಯಿ ಕೊಡ್ತಿದ್ರು ಅಂತ. ಅದನ್ನ ಇವ್ರಿಗೆ 2,000 ರೂಪಾಯಿ ಮಾಡಿದ್ದಾರೆ ಇವಾಗ. ಅಲ್ಲ, ಕಿಸಾನ್ ಸಮ್ಮಾನ್ ಯೋಜನೆಯಿಂದ 3 ಕಂತಲ್ಲಿ 2,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಿತ್ತು. ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಅವ್ರಿಗೆ ಪ್ಲಸ್ ಅದಕ್ಕೆ 4,000 ಎಷ್ಟು ಯಾಡ್ ಆನ್ ಮಾಡಿ ಅವ್ರಿಗೆ ಹಣವನ್ನು ಕೊಡ್ತಾ ಇದ್ರು. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಬಂದಾಗಲೂ ಅದು ಕಂಟಿನ್ಯೂ ಆಯಿತು. ಮತ್ತು ಈ ರೈತ ವಿದ್ಯಾನಿಧಿ ಅಂತ ತೆಗೆದುಕೊಂಡು ಬಂದು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಏನೋ ಪ್ರಯತ್ನ ಪಟ್ಟರು. ಅದಾದ ನಂತರ ಸಿದ್ದರಾಮಯ್ಯನವರ ಸರ್ಕಾರ ಬಂತು. ಗ್ಯಾರಂಟಿಗಳ ಕಾರಣಕ್ಕಾಗಿ ಇವುಗಳೆಲ್ಲ ಸ್ಥಗಿತ ಆಯಿತು. ಇದು ಕೇಂದ್ರದಿಂದ ಬರ್ತಿರುವಂತ ಬೆನಿಫಿಟ್ಸ್ ಅಲ್ವಾ. ಇದನ್ನ ನೀವು ಯಾಕೆ ಸ್ಟಾಪ್ ಮಾಡಕ್ ಹೋದ್ರಿ? ಯಾಕಂದ್ರೆ ಇವಾಗ ಈ ಸರ್ಕಾರ ಬಂದು ನಮ್ಮ ರೈತರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಇವಾಗ ಮಾತಾಡಿರೋರು, ಎಷ್ಟೋ ಜನ ಕಾಲರ್ ಮಾತಾಡಿರೋರು ಎಲ್ಲರೂ ಮೇನ್ ರೈತರೇ ಮಾತಾಡಿರೋದು. ಅವ್ರಿಗೆ ಎಷ್ಟು ಸಮಸ್ಯೆ ಇದೆ ಅಂತ ನನಗೂ ನಿಮ್ಗೂ ಆಗ್ಲಿ ಇವಾಗ ನಮಗೆ ಮಾಹಿತಿ ಸಿಗ್ತಾ ಇದೆ ಅಲ್ವಾ. ಇವ್ರು ಹೇಳ್ತಿದ್ದಾರೆ ನಮ್ಮ ಸರ್ಕಾರ ರೈತರ ಪರವಾಗಿರೋ ಸರ್ಕಾರ, ಹೆಣ್ಣು ಮಕ್ಕಳ ಪರವಾಗಿರೋ ಸರ್ಕಾರ, ಯೂತ್ ಪರವಾಗಿರೋ ಸರ್ಕಾರ ಅಂತ. ಇವಾಗ್ಲೇ ಗೊತ್ತಾಗ್ತಿದೆ ಎಷ್ಟು ರೈತರ ಪರ ಇದ್ದೀರಾ ಅಂತ. ಇಲ್ಲಿ ಕೂತ್ಕೊಂಡೆ ನಾವು 1 ಅವರಲ್ಲಿ ನೋಡಿದೀವಿ ಎಷ್ಟು ಜನ ರೈತರು ಕಾಲ್ ಮಾಡಿ ಅವ್ರಿಗೆ ಏನೇನ್ ಸಮಸ್ಯೆ ಇದೆ ಅಂತ ಅದನ್ನ ಹೇಳ್ತಿದ್ದಾರೆ. ಮೊದಲನೇದಾಗಿ ಪ್ರಯಾರಿಟೈಸ್ ಮಾಡಿ ಈ ಸರ್ಕಾರ ಅವ್ರಿಗಿರೋ ತೊಂದರೆಗಳನ್ನ ಬಗೆಹರಿಸಬೇಕು. ಅದು ಪ್ರಯಾರಿಟಿ ಆಗಿ ತಗೋಬೇಕು ಇವರು. ಅದನ್ನ ಬಂದು ಇಲ್ಲಿ ಇವಾಗ ಬಂದಿರೋ ಚೀಫ್ ಮಿನಿಸ್ಟ್ರೇ ಕುತ್ಕೊಂಡು ಮಾಡಬೇಕು. ಅವ್ರಿಗೆ ಅಂತ ನೀವು ಬಂದು ಹೇಳ್ಬಿಟ್ರೆ ಅವ್ರು ಮಾಡಕ್ ಹೋಗಲ್ಲ. ಇಂತ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಮಾಡಿಬಿಟ್ಟು ಇದು ನಡೀಬೇಕು. ಒಂದಿಷ್ಟು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇಡಮ್, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ MSP ದರದಲ್ಲಿ ನಾವು ಖರೀದಿ ಮಾಡ್ತೀವಿ, ರಾಗಿ, ಜೋಳ ಇತ್ಯಾದಿ ಖರೀದಿ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಖರೀದಿ ಮಾಡುವಂತಹ ಸಮಯದಲ್ಲೂ ಕೂಡ ರೈತರ ಬೆಳೆಗಳಿಗೆ ಕೆಲವೊಂದಿಷ್ಟು ಮಾನದಂಡಗಳನ್ನು ವಿಧಿಸ್ತಾರೆ. ಆ ಸಮಯದಲ್ಲಿ ಮಾನದಂಡಗಳನ್ನು ವಿಧಿಸಿದಾಗ ರೈತ ಸಹಜವಾಗಿ ಅತ್ಯಂತ ಕಡಿಮೆ ದರಕ್ಕೆ ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಪೆನಲ್ಟಿ ನೀವು ಯಾವ್ದಾದ್ರಲ್ಲಿ ನೀವು ಪೆನಲ್ಟಿ ಹಾಕ್ಬೇಕಂತ ಎಷ್ಟು ಮಟ್ಟಕ್ಕೆ ಬಂದಿದೆ ನೋಡಿ ನಮ್ಮ ಸರ್ಕಾರ ಇವತ್ತು ಅಂತ. ಎಷ್ಟು ಬೇಜಾರಾಗ್ತಿದೆ. ಇದು ತುಂಬಾ ಬೇಸರವಾಗುವಂತ ಒಂದು ವಿಷಯ ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಿರೋದು. ಇವಾಗ ಹೇಳ್ತಾ ನಾವು ಮಾತಾಡ್ತಾ ಸ್ಕೂಲ್ ಅವ್ರು ಮಾತಾಡಿದ್ರಲ್ವಾ, 750 ಸ್ಕೂಲ್ಗಳು, ಶಾಲೆಗಳು ಶಟ್ ಡೌನ್ ಮಾಡ್ತಾ ಬರ್ತಿದ್ದಾರೆ 1 ವರ್ಷಕ್ಕೆ ಕರ್ನಾಟಕದಲ್ಲಿ. ಯಾಕೆ ಅಂತ ನಾವು ಡೇಟಾ ತೆಗೆದುಬಿಟ್ಟು ನೋಡಿದ್ರೆ ಟೀಚರ್ಸ್ ಕೊರತೆ, ಟೀಚರ್ಸ್ ಇಲ್ಲ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಟೀಚರ್ಸ್ನ ಕೊರತೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ಯಾಕೆ ಈ ಸರ್ಕಾರ ಒಂದು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಕಾಲೇಜ್ ಇಲ್ಲ ಈ ಸರ್ಕಾರಕ್ಕೆ? ಯಾತಕ್ಕೋಸ್ಕರ ಶಟ್ ಡೌನ್ ಆಗ್ತಾನೆ ಬರ್ತಿದೆ. ಹಂಗಂದ್ರೆ ಬಡವ್ರ ಮಕ್ಕಳು ಎಲ್ಲಿ ಹೋಗ್ಬಿಟ್ಟು ಓದ್ಬೇಕು? ಈ ವಿಚಾರದ ಬಗ್ಗೆ ನಾನು ಒಂದಿಷ್ಟು ಪ್ರಶ್ನೆಗಳಿದೆ, ಆ ವಿಚಾರದ ಬಗ್ಗೆ ಮಾತನಾಡೋಕೆ ಬರ್ತೀನಿ. ಮತ್ತೊಬ್ಬ ಕಾಲರ್ ಇದ್ದಾರೆ, ಧ್ರುವೇಶ್ರೀ ಅಂತ. ನಮಸ್ಕಾರ.
ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮೇಡಮ್? ನಾವು ಹೊಳೆನರಸೀಪುರದಿಂದ, ಹೊಳೆ ಹಾಸನ್ ನರಸೀಪುರ. ಡಿಸ್ಟಿಕ್. ಹೇಳಿ ಮೇಡಮ್. ಸರ್, ನಿರುದ್ಯೋಗಿ ಸಮಸ್ಯೆ ಇನ್ನೇನು ಇಲ್ಲ ಸರ್. ಏನು ಕಾಲ್ ಫಾರ್ ಮಾಡ್ತಿಲ್ಲ. ಡಬಲ್ ಡಿಗ್ರಿ, PhD ಎಲ್ಲ ಮಾಡ್ಕೊಂಡು ಮನೇಲೇ ಇದೀವಿ. ಏನು ಕಾಲ್ ಫಾರ್ ಮಾಡಲ್ಲ. ನಾವು ಸುಮ್ನೆ ಓದಿದ್ದು ವೇಸ್ಟ್ ಆಗಲ್ವಾ ಸರ್? ಎಷ್ಟು ಇನ್ನು ಏಜ್ ಹೋಗ್ತಾ 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 ನಮ್ಗೆ ಆಮೇಲೆ ಏಜೇ ಇದೆ, ಭಾರ ಆಗೋಗುತ್ತೆ. ಕೊಡ್ತೀವಿ 2 ವರ್ಷನೋ 3 ವರ್ಷನೋ ಅಂತ. ಸರ್, ಯಾವಾಗ ಕಾಲೇ ಮಾಡಲ್ವಲ್ಲ, ಕಾಲ್ ಫಾರೇ ಮಾಡ್ತಿಲ್ಲ, ಏನು ಮಾಡ್ತಾ ಇಲ್ಲ. ಎಷ್ಟು ಓದಿ ಏನು ಫಸ್ಟ್ ಕ್ಲಾಸ್ ತೆಗೆದ್ರಲ್ಲ, ಫಸ್ಟ್ ಕ್ಲಾಸ್ ತೆಗೆದ್ರಲ್ಲ, ರ್ಯಾಂಕ್ ತೆಗೆದ್ರು ಅಲ್ಲ. ವಿದ್ಯೆ ಸುಮ್ನೆ ಏನಕ್ ಮಾಡಿಸ್ತೀರಾ? ಏನು ಓದೋದೇ ಬೇಡ, ಮನೇಲೆ ಇರ್ತಾರೆ. ನಿರುದ್ಯೋಗಿ ಸಮಸ್ಯೆ ಈ ತರ ಆಗುತ್ತೆ ಅಂತ ಅಂದ್ರೆ ಓದ್ಸೋದೇ ಇದ್ ಮಾಡ್ಬಾರ್ದು, ಸ್ಟಾಪ್ ಮಾಡ್ಬಿಡಿ. ಹೆಂಗೋ ಅತ್ತಾಗ ಜೀವನ ಮಾಡ್ಕೊಂಡು ಇದ್ಬಿಡ್ತಾರೆ. ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಿದಾರಲ್ಲ ಅವರು. 56,000 ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆವಾಗ್ಲಿಂದನೂ ಅದೇ ತರ ಹೇಳ್ಕೊಂಡ್ ಬಂದಿದ್ದಾರೆ ಹೊರತು ಮಾಡಿಲ್ಲ ಸರ್. ನಮಗೆ ಎಷ್ಟು ಈಗೊಂದ್ 5 ವರ್ಷದಿಂದನೂ ಏನು ಕಾಲ್ ಮಾಡಿಲ್ಲ. ಈಗ ನಿನ್ನೆ DK ಶಿವಕುಮಾರ್ ಅವರು ಯುವ ಉದ್ಯೋಗ ಸೇತುವೆ ಅಂತ ಒಂದೇನೋ ಶುರು ಮಾಡ್ತಾರಂತೆ. ಅಂದ್ರೆ ಇದು ಹೆಂಗೆ ಅಂತ ಹೇಳಿದ್ರೆ, ಯಾರಿಗೆ ಕೆಲಸ ಬೇಕು ಮತ್ತು ಯಾರು ಕೆಲಸಗಾರರನ್ನು ಹುಡುಕ್ತಿದ್ದಾರೆ ಅವರ ಕೊಂಡಿಯಾಗಿ ಕೆಲಸ ಮಾಡೋದಕ್ಕೆ ಸರ್ಕಾರ ಕೆಲಸ ಮಾಡುತ್ತೆ ಅಂತ. ಇದು ಸಹಾಯ ಆಗುತ್ತಾ ನಿಮಗೆ? ಸರ್, ಏನೋ ಒಂದ್ ಕೆಲ್ಸ ಈಗ ಮನೇಲಿ ಕುತ್ಕೊಂಡು ಇದ್ ಮಾಡೋದ್ಕಿಂತ ಯಾವ್ದಾರ ಒಂದು ಈ ಕಾಂಟ್ರಾಕ್ಟ್ ಬೇಸಿಕ್ ಮೇಲೂ ಕರ್ಕೊಳಲ್ಲ. ಇಲ್ಲ ಇಲ್ಲಿ ಎಷ್ಟು ಪೋಸ್ಟಿಂಗ್ ಖಾಲಿ ಇದಾವೆ ಅಂತ ಅಂದ್ರೆ ಒಬ್ರನ್ನಾರ ತುಂಬ್ಕೊಳಲ್ಲ. ಹೋಗ್ ಕೇಳಿದ್ರು ಅಲ್ಲಿಂದ ಇದ್ ಮಾಡ್ಕೊಂಡ್ ಲೆಟ್ರ್ ತಗೊಂಬನ್ನಿ, ಅಲ್ಲಿಂದ ರೆಕಮೆಂಡ್ ಮಾಡ್ಸಿ, ಇವ್ರ ಹತ್ರ ಫೋನ್ ಮಾಡ್ಸಿ, ಅವ್ರ ಹತ್ರ ಫೋನ್ ಮಾಡ್ಸಿ. ನಾವ್ ರೆಕಮೆಂಡ್ ಮಾಡ್ಸಕ್ ಏನಕ್ಕೆ ಸರ್ ಫಸ್ಟ್ ಕ್ಲಾಸ್ ಅಂತ ತೆಗಿಬೇಕು ಸರ್ ನಾವು ಓದ್ಬಿಟ್ಟು ಕಷ್ಟಪಟ್ಟು. ಹೌದು ಹೌದು. ನೋಡೋಣ ಏನಾಗುತ್ತೆ ಅಂತ. ದಿವೇಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ವೆಂಕಟೇಶ್ ಅಂತ. ನಮಸ್ಕಾರ ವೆಂಕಟೇಶ್ ಅವರೇ. ಸರ್, ಇದು ಏನಿಲ್ಲ ಸರ್, ಹೊಸದಾಗಿ ರಾಜಕಾರಣ ಮಾಡ್ತಾ ಇರೋರು ಕೇಳ್ತಾ ಇದ್ದೀನಿ. ಇದು ರೇಷನ್ ಕಾರ್ಡ್ಗಳೆಲ್ಲ ಕಟ್ ಮಾಡಿದ್ದಾರೆ. ಹಲೋ, ಮಾತನಾಡಿ. ರೇಷನ್ ಕಾರ್ಡ್ಗಳೆಲ್ಲ ಕಟ್ ಮಾಡಿದ್ದಾರೆ, ಮತ್ತೆ ಹೊಸದಾಗಿ ಅಲೌನ್ಸ್ ಮಾಡ್ತಾ ಇಲ್ಲ. ಅಂದ್ರೆ ಹೊಸ ಪಡಿತರ ಚೀಟಿ ತೆಗೆದುಕೊಳ್ಳೋದಕ್ಕೆ ಅರ್ಜಿ ಕರಿತಾ ಇಲ್ಲ ಅಂತ ನಮ್ಮ ಆಸೆ ಸರ್. ನಿಮ್ದು ಯಾವ ಕಾರ್ಡ್ ಇತ್ತು ಮೊದಲು? ಅದೇ ಆಸೆ ನಮ್ದು, ಬೇರೆ ಏನು ಇಲ್ಲ. ರೇಷನ್ ಕಾರ್ಡ್ ಬಿಡ್ಬೇಕಂತ ನಮ್ ತುಂಬಾ ಆಸೆ. ಇನ್ನೊಂದು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅಷ್ಟು ಗಮನ ಕೊಡ್ಬೇಕು ನಮ್ CM ಅವರು. ಓಕೆ, ನಮ್ಮ ಆಸೆ ಅಷ್ಟೇ ಸರ್, ಬೇರೆ ಏನಿಲ್ಲ. ಓಕೆ. ರೇಷನ್ ಕಾರ್ಡ್ ಬಿಡ್ಬೇಕಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ. ಕೃಷ್ಣಪ್ಪ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಕೃಷ್ಣಪ್ಪ ಅವರೇ. ಕೃಷ್ಣಪ್ಪ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಕೇಳಿಸ್ತಾ ಇದೆ. ಟಿವಿ ನೋಡ್ಕೊಂಡು ಮಾತನಾಡಬೇಡಿ. ಇಲ್ಲ ಸರ್, ಟಿವಿ ನೋಡ್ತಾ ಇಲ್ಲ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ನಾನು ಬೆಂಗಳೂರಲ್ಲಿ ಇರೋದು. ನಾನು ಊರಲ್ಲಿ ಇರೋದು. ಸ್ವಲ್ಪ ಹುಷಾರಿಲ್ಲ, ಬೆಂಗಳೂರಿಗೆ ಬಂದಿದ್ದೀನಿ. ಓಕೆ. ನಮ್ಗೆ ಏನ್ ತೊಂದ್ರೆ ಅಂದ್ರೆ, ಇದು ಸ್ವಲ್ಪ ಜಮೀನ್ ಸ್ವಲ್ಪ ಇದು ಆಗಿದೆ ಸರ್. ಸ್ವಲ್ಪ ನಮ್ದು ಅಣ್ಣ ತಮ್ಮದಿದ್ದು 3 ಜನ ಅಣ್ಣ ತಮ್ಮದಿರಿ. ಓಕೆ. ಹಲೋ. ಓಕೆ. ಥ್ಯಾಂಕ್ ಯು ಸೋ ಮಚ್. ವೈಯಕ್ತಿಕ ಸಮಸ್ಯೆ ಅದು. ಚಂದ್ರಗೌಡ ಅಂತ ಮತ್ತೊಬ್ಬ ಕಾಲರ್ ಇದೆ. ನಮಸ್ಕಾರ ಚಂದ್ರಗೌಡ ಅವರೇ. ಹಲೋ. ನಮಸ್ಕಾರ ಚಂದ್ರಗೌಡ ಅವರೇ. ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ನಮಸ್ಕಾರ ರೀ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಈ ಸರ್ಕಾರ ನೋಡ್ರಿ, ಈ ಪ್ರಜಾಪ್ರಭುತ್ವದಾಗ ಸರ್ಕಾರದ ಒಂದು ದೊಡ್ಡ ಆಗೈತೆ. ಅವ್ರು ಮಾಡ್ಲಿಕ್ಕರಾಗ್ಯಾರ. ಈ ದೇಶ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆರ್ಥಿಕವಾಗಿ ದುರ್ಬಲ ಆಗ್ತಾ ಇದ್ದೀವಿ. ನಾವು ರೈತರನ್ನ ಕೇಳೋದಿಲ್ಲ. ನಾವು 10 ರಿಂದ 15 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ನಮಗ್ 1 ಲಕ್ಷ ರೂಪಾಯಿ ಪೀಕ್ ಬರ್ಬೇಕಾದ್ರೆ ಬಹಳ ಕಷ್ಟ. ಹಿಂಗಾಗಿ ರೈತ ಜೀವನ ಮಾಡೋದೇ ಕಷ್ಟ ಆಗತ್ತೆ. ಈ ಪ್ರಜಾಪ್ರಭುತ್ವ ಬರ್ತಾ ಎಲ್ಲಿ ಹಾಳಾಗಿ ಹೋಗುತ್ತೋ ಅನ್ನೋದು ನಮಗ್ ದೊಡ್ಡ ವ್ಯಥೆ. ಇದನ್ನ ತಿದ್ದುವಂತ ಅಧಿಕಾರಿಗಳು ಬೇಕು. ನೀವು ಪತ್ರಿಕಾಕರ್ತರು ಏನದಿರಿ, ನೀವು ಪತ್ರಿಕಾಕರ್ತರು ಮಾಧ್ಯಮದವರು ಏನದಿರಿ, ಯುವಕರಿಗೆ ನಾನು 75 ವರ್ಷದ ಮುದುಕ, ನನ್ನ ಅನುಭವದಲ್ಲಿ ಹೇಳ್ತೀನಿ, ಬಹಳ ಅನ್ಯಾಯ ಜಾತಿ ಹೆಸರಿನ ಮೇಲೆ ನಡೀತಾ ಇದ್ದಾರೆ. ಪ್ರತಿಯೊಬ್ಬ ಅಂದ್ರೆ ನೀವು ಉಚಿತವಾಗಿ ಏನು ಕೊಡಬಾರ್ದು ಅಂತ ಹೇಳ್ತಿದ್ರಿ. ಆರ್ಥಿಕವಾಗಿ ಹಾಳಾಗ್ತಿದೆ, ಉಚಿತವಾಗಿ ಏನು ಕೊಡಬೇಡ್ರಿ, ಜಾತಿ ಆಧಾರದ ಮೇಲೆ ನಡೀಬಾರ್ದು. ಸರ್ಕಾರ ಮಾನವೀಯ ಸಂಪನ್ಮೂಲ ಹೇಗೆ ಬಳಸ್ಕೊಂತೀರಿ,
ಮತ್ತು ದೇಶದ ಸಂಪತ್ತನ್ನು ಹೇಗೆ ಬಳಸ್ತೀರಿ, ಜನರಿಗೆ ಹೇಗೆ ಉಪಯೋಗ ಮಾಡ್ತೀರಿ ಅನ್ನೋದ್ರ ಪ್ರಶ್ನೆ ಕೇಳಿದ್ರೆ ಮಾತ್ರ ಈ ದೇಶ ಉಳಿತೈತೆ. ಅಂತವ್ರನ್ನ ಆರಿಸಿದಾಗ ಮಾತ್ರ ದೇಶ ಉಳಿತೈತೆ ಅಂತ ನನ್ನ ಅಭಿಪ್ರಾಯ. ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್. ಹಲೋ, ಮತ್ತೊಬ್ಬ ಕಾಲರ್ ಇದ್ದಾರೆ, ವೆಂಕೋಬಾ. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ರಾಯಚೂರು ಜಿಲ್ಲಾ ಜುನೂರು ತಾಲೂಕು ರೀ. ಹೇಳಿ ಸರ್. ಸರ್, ಇವು ಜಂತಮಾನಿಗಳು ಬಿಡ್ತಾರ್ರಿ, ಆಮ್ಯಾಕ ಬಿಲ್ ಮಾಡಲ್ಲ, ಏನ್ ಮಾಡಲ್ಲ. ಏನ್ ಮಾಡ್ಬೇಕಂತೀರಿ ಡಿ ಕೆ ಶಿವಕುಮಾರ್ ಅವ್ರ ರಾಜ್ಯಕ್ಕೆ? ಇದು ಜಂತಮಾನಿಗಳು ಬಿಟ್ಟಾರ್ರಿ, ಅವ್ರು ಬಿಲ್ ಇಲ್ಲ, ಏನಿಲ್ಲ, ಒಟ್ಟ ಅಲ್ಲೇ ನಿಂತ್ಕೊಂಡ್ಬಿಡಲ್ಲ. ಕ್ಲಿಯರ್ ಆಗಿ ಮಾತನಾಡಿ. ಹಲೋ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಂಪರ್ಕ ಕಡಿತ ಆಗಿದೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಬೋರಣ್ಣ ಅಂತ. ನಮಸ್ಕಾರ ಬೋರಣ್ಣ ಅವರೇ. ಬೋರಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ರೈತರ ಬಗ್ಗೆ ಏನು ಸರ್ಕಾರಕ್ಕೆ ಒಂದು ಇದಿಲ್ಲ ಸರ್. ರೈತರ ಬಗ್ಗೆ ರೈತರ ಬಗ್ಗೆ ಪರಿಹಾರ ಇಲ್ಲ. ಎಲ್ಲ ನಮ್ಮ ಮೊಳಕಾಲ್ಮೂರು ತಾಲೂಕೆಲ್ಲ ಇದಾಗೈತೆ. ಒಬ್ಬರ ಸಿದ್ದರಾಮಯ್ಯ ಸಾರು ಮಾಡ್ಲಿಲ್ಲ, ಈಗ ಡಿ ಕೆ ಸಾರು ಏನ್ ಮಾಡ್ತಾರೆ ಅನ್ನೋ. ಈ ಬೆಳೆ ಹಾನಿ, ಬೆಳೆ ವಿಮಾ ಯಾವ್ದು ಬರಲ್ವಾ ನಿಮ್ಗೆ? ಬೆಳೆ ಬಾಣಿ ಇಲ್ಲ ಸರ್, ಇನ್ಸೂರೆನ್ಸ್ ಇಲ್ಲ. ಬಹಳ ನಮ್ದು ಈ ತಾಲೂಕು ಬಹಳ ಇದಾಗೈತೆ. ನಮ್ ಶಾಸಕರು ಕೂಡ ತಿರ್ಸಪಟ್ಟು ಕೇಳಂಗಿಲ್ಲ. ಈ ವರ್ಷನೂ ಮಳೆ ಕಡಿಮೆ ಆಗುತ್ತೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಬರಗಾಲ ಆಗ್ಬಿಡ್ಬೋದು ಈ ವರ್ಷ ಅಂತ. ಇವಾಗ ಹೋದ ವರ್ಷನೂ ಅಷ್ಟೇ ಸರ್, ಬೆಳೆನೇ ಇಲ್ಲ. ಆದ್ರೂ ಕೂಡ ಸರ್ಕಾರದಿಂದ ಏನಿಲ್ಲ. ಹೆಣ್ಮಕ್ಳಿಗೆ ಮಾತ್ರ ಓಡಾಡಕ್ ಬಸ್ ಸೌಲಭ್ಯ 2,000 ಅದಕ್ಕಿಂತ ಹೆಚ್ಚು ಖರ್ಚು. ನಾವ್ ಈಗ ರೇಟ್ ಎಷ್ಟು ಕೊಡ್ತೀವಿ, ರೈತರು ಎಲ್ಲಿ ಕೊಡ್ಕೊಂಡು ತಿನ್ಬೇಕು ಸರ್. ಸರ್ಕಾರ ಸ್ವಲ್ಪ ರೈತರ ಮೇಲೆ ಗಮನನೇ ಇಲ್ಲ ಸರ್. ಎಸ್ ಸರ್ ನೋಡೋಣ ಏನಾಗುತ್ತೆ ಅಂತ. ಮತ್ತೊಬ್ಬ ಕಾಲರ್ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಗಣಪತಿ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಗಣಪತಿ ಅವರೇ. ಸರ್ ನಮಸ್ತೆ ಸರ್. ಮನೆ ಸರ್. ಹಾ ಸರ್ ನಮಸ್ತೆ. ನಮಸ್ತೆ ಮಾತನಾಡಿ ಸರ್, ದಯವಿಟ್ಟು ನಮ್ಮ 60 ವಯಸ್ಸು ಮೇಲ್ಪಟ್ಟು ಸಂಧ್ಯಾ ಸದಸ್ಯ 2-3 ತಿಂಗಳಿಂದ ದುಡ್ಡು ಬಂದಿಲ್ಲ ಸರ್. ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ಒಂದ್ಸಲ ಗವರ್ಮೆಂಟಿಗೆ ಒಂದ್ಸಲ ತಿಳಿಸ್ಕೊಡಿ ಸರ್. ಎಸ್ ಅಂದ್ರೆ 65 ವರ್ಷ ಮೇಲ್ಪಟ್ಟವರಿಗೆ ಬರಬೇಕಾದಂತ ಮಾಶಾಸನ ಬಂದಿಲ್ಲ ಅಂತ ನಿಮ್ದು? ಹೌದು, ಬಂದಿಲ್ಲ ಸರ್. 3 ತಿಂಗಳಾಯ್ತು ಸರ್, ಬಂದಿಲ್ಲ. ಓಕೆ ಸರ್, ನಾನು ಇಲ್ಲಿ ಕೊಡಗು ಜಿಲ್ಲೆ ಸೋಮಾಪುರ ತಾಲೂಕು. ಓಕೆ ನೋಡೋಣ ಏನಾಗುತ್ತೆ. ಸರ್ ನೋಡಿ ಸರ್, ನಿಮ್ಮ ಇದನ್ನ ಟಿವಿ ಚಾನಲ್ ನೋಡ್ತಾ ಇದ್ದೆ ನಾನು. ಈಗ ನಂಬರ್ ತಗೊಂಡು ಈಗ ನಿಮಗೆ ಕಾಲ್ ಮಾಡ್ತೀನಿ. ಬೆಳಗಿನ ಸಾಯಂಕಾಲ ಕಾಲ್ ಮಾಡ್ತೀನಿ ಸರ್, ದಯವಿಟ್ಟು. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಒಂದ್ಸಲ ನಮ್ಮ ಸರ್ಕಾರಕ್ಕೆ ತಿಳಿಸ್ಕೊಡಿ ಸರ್. ಎಸ್ ಶ್ರೀಧರ್ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಶ್ರೀಧರ್ ಅವರೇ. ನಮಸ್ಕಾರ ಶ್ರೀಧರ್ ಅವರೇ. ಹೇಳಿ ಸರ್. ಲೈನಲ್ಲೇ ಇದ್ದೀನಿ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಶ್ರೀಧರ್ ಅವರೇ? ಸೋಮವಾರಪೇಟೆ. ಮಡಿಕೇರಿ ಸೋಮವಾರಪೇಟೆ ಗೊತ್ತಲ್ಲ? ಏನ್ ನಿರೀಕ್ಷೆಗಳಿದೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲೆ? 2 ವರ್ಷ ಬಾಕಿ ಇದೆ. 2 ವರ್ಷ ಆದ ನಂತರ ಚುನಾವಣೆ ಬರುತ್ತೆ ಸರ್. ಆಗಲ್ಲ, ಏನು ಗೊತ್ತಾ ಸರ್, 60 ವರ್ಷ ಮೇಲ್ಪಟ್ಟವರಿಗೆ 2,000 ಬೇಕು. ಈ ಕೇರಳ ಸರ್ಕಾರದಲ್ಲಿ 2,500 ಕೊಟ್ಟಿದ್ದಾರೆ. ಈ ಹೌದು, ನಮ್ಮ ವಿಜಯ ಸರ್ಕಾರ ಉಂಟಲ್ಲ ತಮಿಳುನಾಡು, ಅವರು 2,500 ಕೊಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ 1,200 ರೂಪಾಯಿ ಕೊಡ್ತಿದ್ದಾರೆ. ಅದು ಬಂದವರಿಗೆ ಬಂತು, ಇಲ್ಲದಿದ್ರು ಇಲ್ಲ. ಅದೊಂದು ಸರಿ ಮಾಡ್ಬೇಕು. ಅಂದ್ರೆ ಈ ವೃದ್ಧಾಪ್ಯ ವೇತನ 65 ವರ್ಷ ಮೇಲ್ಪಟ್ಟವರಿಗೆ 1,200 ರೂಪಾಯಿ ಬರ್ತಾ ಇದೆ. ಅದು ಸಾಕಾಗಲ್ಲ. ಬೇರೆ ರಾಜ್ಯಗಳಲ್ಲಿ 1,000-2,500 ರೂಪಾಯಿ ಕೊಡ್ತಾರೆ. ನಮಗೂ ಕೂಡ ಜಾಸ್ತಿ ಮಾಡಿ ಅಂತ. ಹೌದು ಸರ್, ಹೌದು. ನೋಡೋಣ ಏನ್ ಮಾಡ್ತಾರೆ ಅಂತ. ಒಂದ್ ಕಡೆ ಗ್ಯಾರಂಟಿ ಕೊಡ್ತಿದ್ದಾರೆ, ಇದೆಲ್ಲವೂ ಕೂಡ ಆಗ್ತಾ ಇದೆ. ಅಲ್ಲ, ಗ್ಯಾರಂಟಿ ಇಲ್ದಿದ್ರು ಬರೋಲ್ಲ ಸರ್. ನಮ್ಮಂತವ್ರಿಗೆ ಬಸ್ ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಲೇಡೀಸು ಅಂತೇಳಿ ನಮ್ಗೆ ಮನೆಯವರಿಗೆ ಹೋಗೋದಕ್ಕೆ ಅವಕಾಶ ಇದೆಯಲ್ಲ, ಫ್ರೀ ಆಗಿ. ಮನೆ ಹೆಣ್ಮಕ್ಳು ಓಡಾಡ್ಬೋದು. ಗಂಡಸರು ಹೋಗ್ಬೇಕಲ್ಲ, ಗಂಡಸರು ಕೂಡ ಹೋಗ್ಬೇಕಲ್ಲ ಸರ್. ಎಸ್ ಸರ್ ನೋಡೋಣ ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ಬ ಕಾಲರ್ ಇದ್ದಾರೆ, ಸತೀಶ್ ಅಂತ. ನಮಸ್ಕಾರ ಸತೀಶ್ ಅವರೇ. ಸತೀಶ್ ಅವ್ರ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಸರ್, ನಟೇಶ್ ಅಂತ ನಾನು. ಮಾತನಾಡಿ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಪಿರಿಯಾಪಟ್ಟಣದಿಂದ. ಹಲೋ. ಮಾತನಾಡಿ. ಏನ್ ಸಮಸ್ಯೆ, ಏನಾಗ್ಬೇಕು? ನಾನು ಅವ್ರ ಹತ್ರ ಪ್ರವೀಣ್ ಸರ್ ಹತ್ರ ಮಾತಾಡ್ಬೇಕಾಯ್ತು, ಅದಕ್ಕೆ ಟ್ರೈ ಸಿಗ್ತಾ. ಮಾತನಾಡಿ ಸರ್ ಪ್ಲೀಸ್. ನಾನೇ ಮಾತನಾಡ್ತಾ ಇದ್ದೀನಿ, ಮಾತನಾಡಿ. ನೀವ್ ಇಲ್ಲಿ ಮಾತಾಡ್ತಾ ಇದೀರಿ ಅಂತ ಅಲ್ಲಿ ಹೇಳ್ತಾ ಇದ್ರಿ.
ಅಲ್ಲ ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ, ನನ್ನ ಜೊತೆ ಮಾತನಾಡಿ, ನೇರವಾಗಿ ಏನ್ ಸಮಸ್ಯೆ ಇದೆ ಅದನ್ನ ಹೇಳಿ. ಟಿವಿ ಎಲ್ಲ ವಾಲ್ಯೂಮ್ ಕಮ್ಮಿ ಮಾಡಿದೀನಿ. ಓಕೆ ಓಕೆ, ತುಂಬಾ ಧನ್ಯವಾದಗಳು. ಆದ್ರೂ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆಗ್ಲಿ, ಬಿಜೆಪಿ ಸರ್ಕಾರ, ಜೆಡಿಎಸ್ ಆಗ್ಲಿ, ಯಾವ್ದೇ ಆಗ್ಲಿ ಮಾಡಿದ್ರು ರೈತರುಗಳಿಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಒಂದು ಸ್ಪಂದಿಸ್ತಾ ಇಲ್ಲ. ಒಂದ್ ಲೈಟ್ಗಳೇ ಆಗ್ಲಿ ಏನೇ ಆಗ್ಲಿ ಸ್ಪಂದಿಸ್ತಾ ಇಲ್ಲ. ಏನಾರ ಅಂದ್ರೆ ಒಂದು ಪುರಸಭೆಗೆ ಹೋದ್ರೆ ಏನಾರು ಕೇಳಿದ್ರೆ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ. ಓಕೆ, ಏನಾರ ಅರ್ಜಿ ಕೊಟ್ರೆ ಏನಾರ ಇರ್ತಲ್ಲ, ಅವ್ರಿಲ್ಲ ಇವ್ರಿಲ್ಲ, ಕಾರ್ಪೊರೇಷನ್ ಅವ್ರಿಲ್ಲ, ಚೀಪರ್ ಅವ್ರಿಲ್ಲ, ಅವ್ರಿಲ್ಲ ಅಂತ ಹೇಳ್ತಾರೆ. ಯಾರ್ದ ಕೇಳಿದ್ರೆ ಏನಾರ ಹೇಳಿದ್ರೆ ಅವ್ರ ಸಾಹೇಬ್ರಿಲ್ಲ, ಅವ್ರಿಲ್ಲ, ಎಲ್ಲ ಅವ್ರ ಅಲ್ಲಿಗೆ ಹೋರೆ ಇಲ್ಲಿಗೆ ಹೋರೆ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಇನ್ನೊಂದ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರದವರು ಅಕ್ಕಿ ಕೊಟ್ರು ಅಂತ ಫ್ರೀಯಾಗಿ ಕೊಟ್ಬಿಟ್ಟು ಎಲ್ಲಾರು ಮಾರ್ಕೊಂಡ್ ತಿಂತವ್ರೆ. ಇವತ್ತು ಅಂಗಡಿಗಳಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿ ಅಕ್ಕಿ ಎಲ್ಲ ತಂದಿ ಮಾರ್ತಾವ್ರೆ. ಅಂದ್ರೆ ರೇಷನ್ ಅಕ್ಕಿನೇ, ಅಂದ್ರೆ ನ್ಯಾಯಬೆಲೆಯಲ್ಲಿ ಕೊಡುವಂತಹ ಅಕ್ಕಿಗಳನ್ನೇ ಮಾರುಕಟ್ಟೆಗೆ ವಾಪಸ್ ಮಾರ್ತಿದ್ದಾರೆ ಅಂತ. ಮಾರ್ಕೆಟ್ಗೆ ವಾಪಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ 2 ಸತಿ ಸ್ಕ್ವಾಡ್ಗಳು ಬಂದು ಹಿಡಿದ್ರು, ಅವರು ಯಾರು ಏನು ಜವಾಬ್ದಾರಿ ತಗೊಳ್ಳೋದಿಲ್ಲ. ಅಲ್ಲೇ ನೋಡ್ತಾರೆ, ಅದೇ ಡಿಪಾರ್ಟ್ಮೆಂಟ್ ಇರ್ತವೆ, ಈ ಡಿಪಾರ್ಟ್ಮೆಂಟ್ ಇರ್ತವೆ, ಎಲ್ಲ ಮಾಡ್ತಾರೆ. ಕರೆಕ್ಟ್ ಪ್ರಯೋಜನ ಇಲ್ಲ ಸುಮ್ನೆ ಜನ. ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ 2,000 ರೂಪಾಯಿ ದುಡ್ಡು ಕೊಡ್ತಾವ್ರೆ ಅನ್ನೋದನ್ನ ಬಿಟ್ರೆ ಯಾರಿಗೂ ಏನಕ್ಕೂ ಪ್ರಯೋಜನ ಇಲ್ಲ ಅದು. ಇಲ್ಲ ಅವ್ರ ರೈತರಿಗಿಲ್ಲ, ಅವ್ರ ಸ್ಕೂಲ್ ಮಕ್ಳಿಗಿಲ್ಲ, ಇಲ್ಲ ಬಸ್ ಇಲ್ಲ, ಏನಿಲ್ಲ, ಎಂತಿಲ್ಲ. ಕೇಳಿದ್ರೆ ಸಾಹೇಬರಿಲ್ಲ, ಪುರಸಭೆಗೆ ಹೋಗ್ತೀನಿ ಏನಾರು ಕೇಳಿದ್ರೆ ಏನಾರು ಹೇಳೋಣ ಒಂದು ನೆಲ ಹೇಳ್ತಾರೆ. ಎಸ್, ನೋಡೋಣ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಅಧಿಕಾರಿಗಳಿಗೆಲ್ಲ ಚಾಟಿ ಬೀಸಿದಾರಂತೆ, ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಆ ವಿಚಾರ ಅಂತ. ಥ್ಯಾಂಕ್ ಯು ಸೋ ಮಚ್ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಮೇಡಮ್, ನಾವೆಲ್ಲ ಕೇಳಿಸ್ಕೊಳ್ತಾ ಇದ್ವಿ, ಪ್ರಮುಖವಾಗಿ ರೈತರ ಸಮಸ್ಯೆ, ನಿರುದ್ಯೋಗದ ಸಮಸ್ಯೆ, ಅಧಿಕಾರಿಗಳ ಕೆಲಸ ಮಾಡಲ್ಲ ಅನ್ನುವಂತಹ ಸಮಸ್ಯೆ, ಇವೇ ಮೇಜರ್ ಆಗಿ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಪ್ರಾಬ್ಲಮ್. ಈಗ ನೀವು ಅನೇಕ ಇಲಾಖೆಗಳಿಗೆ ಸ್ವತಃ ನಾವುಗಳು ಹೋದಾಗಲೂ ಕೂಡ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಒಂದನೇ ಬಾರಿ ನಮ್ಮ ಕೆಲಸವನ್ನೇ ಮಾಡಿಕೊಡೋದಿಲ್ಲ. ಅದಕ್ಕೆ ನೂರಾರು ಕಾರಣಗಳನ್ನು ಹೇಳ್ತಾರೆ. ಸಹಜವಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಬರುತ್ತೆ. ಟ್ರಾನ್ಸ್ಪರೆನ್ಸಿ ಇಲ್ಲ ನಮ್ಮ ಸರ್ಕಾರದಲ್ಲಿ, ಟ್ರಾನ್ಸ್ಪರೆನ್ಸಿ ಇಲ್ಲ. ಇವಾಗ ಅವ್ರು ಮಾತಾಡ್ತಾ ನಾವು ಕೇಳ್ಕೊಂಡಿದ್ವಿ, ಯಾರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕಂತಾನೆ ಗೊತ್ತಿಲ್ಲ. ನಾವು ಪಾಪ ರೈತರಿಗೆ ಹೇಳ್ತಿದೀವಿ, ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಯಾರಾದ್ರೂ ಕೆಲಸ ಮಾಡೋರು, ಯಾವ ಕಾರ್ಪೊರೇಟ್ ಅವ್ರಿಗೆ ನೀವು ಹೇಳಿ, ಯಾರ ಹತ್ರ ಹೋಗ್ಬಿಟ್ಟು ನಮ್ಮ ಬೀದಿಗಳಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ, ನಾವು ಹೋರಾಟಗಳು ನಾವು ಮಾಡ್ತಾ ಬಂದಿದ್ದೀವಿ, ನಮಗೆ ಗೊತ್ತಿದೆ ಯಾರ ಹತ್ರ ಹೋಗ್ಬಿಟ್ಟು ಮಾತಾಡಬೇಕು, ಇವ್ರನ್ನ ಹೇಳಿದ್ರೆ ಕೆಲಸ, ಈ ಕೆಲಸ ಮಾಡೋರು ಇವರು ಅಂತ. ಅದರ ಮಾಹಿತಿನೇ ಇಲ್ಲ. ಯಾರ ಹತ್ರ ಈ ಸಮಸ್ಯೆಗೆ ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ಮಾತಾಡ್ಬೇಕು. ಎಷ್ಟು ಬೇಜಾರಾಗ್ತಿದೆ ಕೇಳಿಸ್ಕೊಂಡಿದ್ರೆ. ರೈತರ ಪರ ಇವ್ರಿಗೆ ಕಾಳಜಿನೇ ಇಲ್ವಾ ಈ ಸರ್ಕಾರಕ್ಕೆ? ಪೆನಲ್ಟಿ ಸರ್ಕಾರ ಅಂತ ಅವ್ರಿಗೆ ಒಂದು ಹೊಸ ಹೆಸರು ಕೊಡ್ಬೇಕು ನಾವು. ಪೆನಲ್ಟಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವಾಗ ಕರ್ನಾಟಕದಲ್ಲಿ ಇರೋದು ಪೆನಲ್ಟಿ ಸರ್ಕಾರ ಅಂತ. ಯಾವ್ದ್ರ ಮೇಲೆ ನೀವು ಪೆನಲ್ಟಿ ಹಾಕೊಂಡು ಬರ್ತೀರಾ? ರೈತರನ್ನು ಕೂಡ ನೀವು ಬಿಟ್ಟಿಲ್ಲ. ಸೊ ಅದೇ ಗ್ಯಾರಂಟಿ ಎನ್ನುವ ಒಂದು ಈ ಸರ್ಕಾರಕ್ಕೆ ಮೇಡಮ್ ಮೇ ಬಿ ಅವರೇ ಡಿಸಿಷನ್ ತೆಗೆದುಕೊಂಡಿರಬೇಕು. ನನ್ನ ಅಭಿಪ್ರಾಯದ ಪ್ರಕಾರ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದರಿಂದ ಜನರ ಸಮತೋಲಿತ ಬೆಳವಣಿಗೆ ಆಗ್ತಾ ಇದೆ, ಸಮಾಜದಲ್ಲಿ ಏಳಿಗೆ ಆಗ್ತಾ ಇದೆ ಎನ್ನುವಂಥ ಒಂದು ಡಿಸಿಷನ್ಗೆ ಬಂದು ಉಳಿದೆಲ್ಲವನ್ನೂ ಕೂಡ ಕೈಬಿಟ್ಟು ಗ್ಯಾರಂಟಿಗೆ ಮಾತ್ರ ಫೋಕಸ್ ಮಾಡ್ತಿದ್ದಾರೆ. ಅದರ ಪರಿಣಾಮ ಇವತ್ತು ಜೀಕರಣ ಜೊತೆಗೆ ಜನರು ಮಾತನಾಡಿದಂಥ ಮಾತುಗಳ ಫಲಿತಾಂಶ ಅಂತ ಹೇಳ್ಬೋದು. ತುಂಬ ನಾವು ಧನ್ಯವಾದ ಹೇಳ್ಕೊಳ್ತೀವಿ ಜಿ ಕನ್ನಡ ಅವ್ರಿಗೆ. ಯಾಕಂದ್ರೆ ಇಂತಹ ವಿಷಯಗಳು ಜನ ಬಂದು ಮಾತಾಡಬೇಕು, ಇದಕ್ಕೊಂದು ನೀವು ಅವಕಾಶ ಮಾಡಿ ಕೊಟ್ಟಿದ್ದೀರಾ ಇವತ್ತು ಅಲ್ವಾ? ಜನರಿಗೆ ಕರೆ ಮಾಡಿ ಅವರವರ ಸಮಸ್ಯೆಗಳು, ಯಾಕಂದ್ರೆ ಇವ್ರು ಸರ್ಕಾರದವ್ರು ಏನ್ ಹೇಳ್ತಾರೆ, ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ, ಕಾಂಗ್ರೆಸ್ ಸರ್ಕಾರದಿಂದ ತುಂಬಾ ಸಂತೋಷವಾಗಿ ಇದ್ದಾರೆ ಜನ ಅಂತ. ಇವಾಗ ತಿರ್ಗಾ ಏನು ಒಂದು ರೇ ಆಫ್ ಹೋಪ್ ಅಂತ ಹೇಳ್ತಿದಾರಲ್ಲ, ಓ ಸಿದ್ದರಾಮಯ್ಯ ಹೋದ್ರು, ಅವ್ರ ಮ್ಯಾನಿಫೆಸ್ಟೋದಲ್ಲೇ ಇತ್ತು ಉದ್ಯೋಗ ಸಮಸ್ಯೆ ನಾವು ಸಾಲ್ವ್ ಮಾಡ್ತೀವಿ ಅಂತ. ಮ್ಯಾನಿಫೆಸ್ಟೋದಲ್ಲಿ ಇರ್ತಿತ್ತಲ್ವಾ, ಅವ್ರದ್ದು ಕೊಟ್ರ ಇಲ್ವಾ? ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ, ನಿರುದ್ಯೋಗ ಸಮಸ್ಯೆ ಕಡಿಮೆ ಮಾಡ್ತೀವಿ. ಏನಾಗಿದೆ? 3 ವರ್ಷ ಆಗಿದೆ ನೀವು ಬಂದು. ಸಿದ್ದರಾಮಯ್ಯ ಹೋಗಿದ್ದಾರೆ, ಇವಾಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಏನಂದ್ರೆ ಹೆಂಗಾಗ್ಬಾರ್ದಂದ್ರೆ, ಒಂದು ಅದು ನೇಮ್ ಪ್ಲೇಟ್ ಮಾತ್ರ ಚೇಂಜ್ ಆಗ್ತಾ ಇದ್ರೆ ಹಿಂದೆ ಇರೋ ಸಮಸ್ಯೆಗಳು ಅದೇ ಇರ್ಬೇಕು, ಅದೇ ಕಂಟಿನ್ಯೂ ಆಗ್ತಾ ಹೋದ್ರೆ ಚೇಂಜ್ ಅಂತ ಎಲ್ಲಿ ಬಂದಿದೆ ಅಲ್ವಾ? ಸೊ ಯಾವ್ದ್ರ ಮೂಲಕ ನೀವು ಬಂದು ಯಾವ್ದನ್ನ ಇಟ್ಕೊಂಡು ನೀವು ಬರೀ ಗ್ಯಾರಂಟಿ ತಗೊಂಡ್ ಬಂದು ನೀವು ಕೊಟ್ಬಿಟ್ಟು ಜನ ನಿಮ್ಗೆ ಓಟ್ ಹಾಕಲ್ಲ. ಅವ್ರಿಗೆ ಗೊತ್ತಾಗಿದೆ ಅದು, ಯಾಕಂದ್ರೆ ಸಮಸ್ಯೆಗಳು ಎಷ್ಟಿದೆ, ಗ್ರೌಂಡ್ ರಿಯಾಲಿಟಿ ಅಂತ ನಾವು ಹೇಳೋದು ಇವತ್ತು ನಮ್ಗೆ ಕಾಣಿಸ್ ಬಂತಲ್ವಾ ಜನರಿಗೆ. ಈ ತರ ಎಲ್ಲಾ ಚಾನಲ್ ಅವರು ಮಾಡ್ಬೇಕು. ಜನರು ಅವ್ರು ಕರೆ ಮಾಡಿ ಅವ್ರ ಸಮಸ್ಯೆಗಳನ್ನ ಹೇಳಿದ್ರೆ ರಿಯಾಲಿಟಿ ಚೆಕ್ ಕೊಡಬೇಕು ಸರ್ಕಾರಕ್ಕೆ. ನಾವಂತೂ ಜನರ ಪರವಾಗಂತೂ ಯಾವಾಗಲೂ 100% ತುಂಬಾ ಧನ್ಯವಾದ ಹೇಳ್ಕೊಳ್ತೀವಿ ನಿಮ್ ಚಾನಲ್ ಅವ್ರಿಗೆ. ನಿಮ್ ಮೂಲಕನೇ ನಾವು ಎಷ್ಟು ಒಂದು ಒಳ್ಳೆ ವಿಷಯ, ಎಷ್ಟು ಜನ ಕರೆ ಮಾಡಿ ಅವ್ರ ಸಮಸ್ಯೆಗಳು ಏನಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅವರು ಡೇ ಡ್ರೀಮಿಂಗ್ ಮಾಡ್ತಾ ಕೂತಿದ್ದಾರೆ, ತುಂಬಾ ಒಳ್ಳೆ ಕೆಲಸ ಮಾಡಿದೀವಿ ಅಂತ. ಇವಾಗ ರಿಯಾಲಿಟಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮರಿಯಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು. ಬದಲಾವಣೆಗಳ ಮಹಾಪುರ ಶುರುವಾಗುತ್ತಾ, ಹಾಗೆ ಮುಂದುವರಿಯುತ್ತಾ?
ಕಾಲವೇ ಉತ್ತರ ಕೊಡುತ್ತೆ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.